ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ KS ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ಸ್ಪೆಷಲ್ ಪ್ಯಾಕೇಜ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಸೇತು ಈ ಒಂದು ಕೋರ್ಸ್ ನಲ್ಲಿ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ, ಕರ್ನಾಟಕದ ಬಜೆಟ್, ಕರ್ನಾಟಕದ ಆರ್ಥಿಕ ಸರ್ವೆ ಮತ್ತು 1 ವರ್ಷದ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಕೋರ್ಸ್ ನಲ್ಲಿ ತಿಳಿಸಲಾಗುತ್ತೆ. ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನೀವು ಪಡೆಯಬಹುದಾಗಿರುತ್ತೆ. ಇನ್ನು KS ನ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಟೆಸ್ಟ್ ಸೀರೀಸ್ ಅನ್ನ ಕೂಡ ಲಾಂಚ್ ಮಾಡಿದ್ದೇವೆ. ಇದು ಪ್ರಿಲಿಮಿನರಿ ಪ್ಯಾಕೇಜ್ ಆಗಿರುತ್ತೆ. ಇದರಲ್ಲಿ ಟೋಟಲ್ 30 ಪರೀಕ್ಷೆಗಳನ್ನ ನೀಡಲಾಗುತ್ತೆ. 13 ಸೆಕ್ಷನಲ್ ಎಕ್ಸಾಮ್ಸ್ ಅಂದ್ರೆ ಏನ್ಷಿಯಂಟ್, ಮೆಡಿವಲ್, ಪಾಲಿಟಿಯಲ್ಲಿ 2 ಸೆಕ್ಷನ್ಸ್ ಆಗಿ, ಮತ್ತೆ ಜಿಯೋಗ್ರಫಿಯಲ್ಲಿ, ಮತ್ತೆ ಫಿಸಿಕಲ್, ಇಂಡಿಯಾ, ವರ್ಲ್ಡ್, ಈ ರೀತಿಯಾಗಿ ಒಟ್ಟು 13 ಸೆಕ್ಷನ್ಸ್ ಗಳಲ್ಲಿ ಪರೀಕ್ಷೆಯನ್ನ ನೀಡಲಾಗುತ್ತೆ. 7 ಕಾಂಪ್ರಹೆನ್ಸಿವ್ ಅಂದ್ರೆ ಹಿಸ್ಟ್ರಿ ಫುಲ್ ಒಂದು ಪರೀಕ್ಷೆ, ಜಿಯೋಗ್ರಫಿ ಫುಲ್ ಒಂದು ಪರೀಕ್ಷೆ, ಈ ರೀತಿಯಾಗಿ ಕಾಂಪ್ರಹೆನ್ಸಿವ್ 7 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಮತ್ತೆ 10 ಫುಲ್ ಲೆಂತ್ ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಹೇಗಿರುತ್ತೆ ಆ ರೀತಿಯಾಗಿ 10 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಈ 2 ಪ್ಯಾಕೇಜ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ನೀಡಬಹುದಾಗಿರುತ್ತೆ. ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ 1078th ಎಪಿಸೋಡ್ ಆಫ್ ಕರೆಂಟ್ ಅಫೇರ್ಸ್ ಅನ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಇನ್ನೊಂದು ಇನ್ಕ್ಲೂಷನ್ ಅನ್ನ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಅದೇನು ಅಂದ್ರೆ ಯಾವ ವಿದ್ಯಾರ್ಥಿಗಳು ಈ ಒಂದು ಕರೆಂಟ್ ಅಫೇರ್ಸ್ ಕ್ವಿಜ್ ಎವ್ರಿ ಎಪಿಸೋಡ್ ಅಲ್ಲಿ ನಾವು ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಅದು ಪ್ರೀವಿಯಸ್ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಯಾರು ರೆಗ್ಯುಲರ್ ಆಗಿ ಈ ಪ್ರಶ್ನೆಗಳಿಗೆ ಅಂದ್ರೆ ಒನ್ಸ್ ಇನ್ ಎ ಮಂತ್ ಯಾರು ರೆಗ್ಯುಲರ್ ಆಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಾರೆ ಅವ್ರಿಗೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಒನ್ಸ್ ಇನ್ ಎ ಮಂತ್ ಒಂದು ಗಿಫ್ಟ್ ಅನ್ನ ನೀಡಲಾಗುತ್ತೆ. ಅದು ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಯಾವುದಾದ್ರೂ ಕೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಿವಿಜುವಲ್ ಕ್ಲಾಸಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಅಥವಾ ಜ್ಞಾನ ಸೇತು ಸ್ಟಡಿ ಮಟೀರಿಯಲ್ ಆಗಿರ್ಬೋದು. ಈ ರೀತಿಯಾಗಿ 1 ಗಿಫ್ಟ್ ಅನ್ನ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ನೀಡಲಾಗುತ್ತೆ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಕಳೆದ ಸಂಚಿಕೆಯಲ್ಲಿ ನಾನು ತೋಟಿ ಟ್ರೈಬ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಈ ತೋಟಿ ಜನಾಂಗ ಅಂತಕ್ಕಂಥದ್ದು ಅವುಗಳ ಜನಸಂಖ್ಯೆ ಕುಸಿತಾ ಇದೆ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ದೆ. ನಾನು ತುಂಬಾ ಸರಳವಾದ ಪ್ರಶ್ನೆಯನ್ನ ಕೇಳಿದ್ದೇನೆ. ಆ ಒಂದು ಬುಡಕಟ್ಟು ಜನಾಂಗ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಅಪ್ಡೇಟ್ಸ್ 12ನೇ ಆಗಸ್ಟ್ 2026ರ ಅಪ್ಡೇಟ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲ ಸೆಕ್ಷನ್ ಅಲ್ಲಿ ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಅನ್ನ ತಗೊಂಡಿದ್ದೇನೆ. ಫಸ್ಟ್ ಅಪ್ಡೇಟ್ ಏನು ಅಂದ್ರೆ, ರೇರ್ ಸ್ಕಲ್ಪ್ಚರ್ಸ್ ಅನರ್ತ್ ಡ್ಯೂರಿಂಗ್ ಹಂಪಿ ಎಕ್ಸ್ಕವೇಷನ್ಸ್ ಅಂದ್ರೆ ಹಂಪಿಯಲ್ಲಿ ಉತ್ಖನನವನ್ನ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ 2 ಪುರಾತನ ಕಾಲದ ಅವಶೇಷಗಳು ನಮಗೆ ಸಿಕ್ಕಿರುತ್ತೆ. ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಈ ರೀತಿಯ 2 ಅವಶೇಷಗಳು ನಮಗೆ ಪತ್ತೆ ಆಗಿರುತ್ತೆ. ಏನು ಈ ಅವಶೇಷಗಳು ಮತ್ತೆ ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳು ಯಾವ್ದು ಅಂದ್ರೆ ನಾಗಿನಿ ಮತ್ತೆ ಗರುಡ ಸ್ಕಲ್ಪ್ಚರ್. ನಾಗಿನಿ ಮತ್ತೆ ಗರುಡ ಶಿಲೆ, ಇದು ನಾಗಿನಿ ಮತ್ತೆ ಇದು ಗರುಡ ಸ್ಕಲ್ಪ್ಚರ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ 2 ಅವಶೇಷಗಳಾಗಿರುತ್ತೆ. ಇದು ಆರ್ಕಿಯೋಲಜಿಸ್ಟ್ ಎಕ್ಸ್ಕವೇಷನ್ ಮಾಡುವಾಗ ಅಂದ್ರೆ ಉತ್ಖನನವನ್ನ ಮಾಡುವಾಗ ಸಿಕ್ಕಿರ್ತಕ್ಕಂಥ ಅವಶೇಷಗಳು. ಅಲ್ಲೊಂದು ಜೈನ್ ಟೆಂಪಲ್ ಇರುತ್ತೆ, ಹಂಪಿಯಲ್ಲಿ ಒಂದು ಜೈನ್ ಟೆಂಪಲ್ ಇರುತ್ತೆ. ಆ ಒಂದು ಜೈನ ದೇವಸ್ಥಾನದ ಬಳಿ ನಾಗಿನಿ ಮತ್ತೆ ಗರುಡ ಶಿಲ್ಪಗಳು ಸಿಕ್ಕಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಈ ನಾಗಿನಿ ಫಿಗರಿನ್ ಏನಿರುತ್ತೆ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಫೀಮೇಲ್ ಗಾರ್ಡಿಯನ್ ಆಗಿರುತ್ತೆ. ಅಂದ್ರೆ ಶ್ರೀ ರಕ್ಷಕ ರೂಪದಲ್ಲಿರ್ತಕ್ಕಂಥ ಒಂದು ಶಿಲೆ ಆಗಿರುತ್ತೆ. ಕಂಬೈನಿಂಗ್ ಹ್ಯೂಮನ್ ಅಂಡ್ ಸರ್ಪೆಂಟ್ ಟ್ರೇಡ್ಸ್, ಮೆಜರಿಂಗ್ 30 ಸೆಂಟಿಮೀಟರ್ ವೈಡ್ ಅಂಡ್ 51 ಸೆಂಟಿಮೀಟರ್ ಲಾಂಗ್ ಇರುತ್ತೆ. ಅಂದ್ರೆ 30 ಸೆಂಟಿಮೀಟರ್ ಅಗಲ ಇರುತ್ತೆ, 51 ಸೆಂಟಿಮೀಟರ್ ಉದ್ದ ಇರತಕ್ಕಂಥ ಮಾನವ ಮತ್ತು ಸರ್ಪ ಎರಡರ ಲಕ್ಷಣಗಳನ್ನ ಸಂಯೋಜನೆಗೊಂಡಿರ್ತಕ್ಕಂಥ ಒಂದು ಶಿಲ್ಪ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಹೆಡ್ಲೆಸ್ ಈಗಲ್ ಅಂದ್ರೆ ತಲೆ ಇರದೇ ಇರ್ತಕ್ಕಂಥ ಒಂದು ಹದ್ದು, ಹೆಡ್ಲೆಸ್ ಈಗಲ್, ಅದನ್ನ ನಾವು ಗರುಡ ಸ್ಕಲ್ಪ್ಚರ್ ಅಂತ ಕರಿತೇವೆ. ಇದು 32 ಸೆಂಟಿಮೀಟರ್ ವೈಡ್ ಇರುತ್ತೆ ಮತ್ತೆ 37 ಸೆಂಟಿಮೀಟರ್ ಲಾಂಗ್ ಇರ್ತಕ್ಕಂಥ ಒಂದು ತಲೆ ಇಲ್ಲದ ಗರುಡನನ್ನ ಹೋಲ್ತಕ್ಕಂಥ ಒಂದು ದೈವಿಕ ಪಕ್ಷಿ ರೂಪದ ಒಂದು ಶಿಲ್ಪ ಕೂಡ ಅಥವಾ ಶಿಲೆ ಕೂಡ ಅಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ದಿಸ್ ಡಿಸ್ಕವರಿ ಏನಿದೆ ಅಂದ್ರೆ ಈಗ ಪತ್ತೆ ಆಗಿರ್ತಕ್ಕಂಥ ಒಂದು ಅವಶೇಷಗಳೇನಿರುತ್ತೆ ಇದು ಆನ್ ಗೋಯಿಂಗ್ ಅನರ್ಥಿಂಗ್ ಆಫ್ ಡೈವರ್ಸ್ ಅಂದ್ರೆ ಅಲ್ಲಿ ಎಕ್ಸ್ಕವೇಷನ್ಸ್ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಯಾವ್ದನ್ನ ಅಲ್ಲಿ ಎಕ್ಸ್ಕವೇಷನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂ ಅಂಡ್ ಜೈನ್ ಆರ್ಟಿಫ್ಯಾಕ್ಟ್ಸ್ ವಿತ್ ಇನ್ ದಿ ಹಿಸ್ಟಾರಿಕಲ್ ವಿಜಯನಗರ ಎಂಪೈರ್ ಹೆರಿಟೇಜ್ ಝೋನ್. ಅಂದ್ರೆ
ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಪಾರಂಪರಿಕ ವಲಯದಲ್ಲಿ, ಸೊ ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ಉತ್ಖನನದಲ್ಲಿ ಪತ್ತೆಯಾಗಿರ್ತಕ್ಕಂಥ ವಿಶೇಷವಾದ ವಸ್ತುಗಳಾಗಿರುತ್ತೆ. ಸೊ ಎರಡನೇ ಅಪ್ಡೇಟ್ಗೆ ಬರೋಣ. ಕರ್ನಾಟಕ ರೆಕಾರ್ಡ್ಸ್ 23% ರೇಸ್ ಇನ್ ಅಡಾಪ್ಷನ್ಸ್ ಇನ್ 25-26 2025-26ನಲ್ಲಿ. ಸೊ ನಮ್ಮ ಕರ್ನಾಟಕದಲ್ಲಿ ದತ್ತು ಮಕ್ಕಳನ್ನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಪರ್ಸೆಂಟೇಜ್ 23%ಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಟೋಟಲ್ 2025-26ನಲ್ಲಿ 377 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿರುತ್ತೆ. ಯಾವುದರ ಮುಖಾಂತರ ಅಂದ್ರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸಸ್ ಅಥಾರಿಟಿ ಅಂತ ಕರೀತೇವೆ. ಸೊ ಇದ್ರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಇದರ ಮೂಲಕವಾಗಿ 2025-26ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ಒಟ್ಟು 377 ದತ್ತು ಸ್ವೀಕಾರಗಳಾಗಿರ್ತಕ್ಕಂಥದ್ದು ವರದಿಯಾಗಿರುತ್ತೆ. ಸೊ ಇದು ಕಳೆದ ಸಾಲಿಗೆ ಹೋಲಿಕೆ ಮಾಡಿದಾಗ ಅಂದ್ರೆ 2024-25ಕ್ಕೆ ಹೋಲಿಕೆ ಮಾಡಿದಾಗ 23% ಇನ್ಕ್ರೀಸ್ ಆಗಿರುತ್ತೆ. ಸೊ ಮುಂಚೆ ಅಂದ್ರೆ 2024-25ರಲ್ಲಿ 306 ಇದ್ದಿದ್ದು ಈಗ 377ಕ್ಕೆ ಏರಿಕೆ ಆಗಿರುತ್ತೆ. ಸೊ ನ್ಯಾಷನಲ್ ಪೊಸಿಷನ್ ಅಂದ್ರೆ ನಮ್ಮ ಭಾರತ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟನೇದು ಅಂತ ನಾವು ನೋಡೋದಾದ್ರೆ, ಮೊದಲ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಇರುತ್ತೆ ವಿತ್ 792, ಗುಜರಾತ್ ಇಸ್ ಇನ್ ಸೆಕೆಂಡ್ ಪೊಸಿಷನ್ ಅಂಡ್ ತಮಿಳುನಾಡು ಇಸ್ ಇನ್ ಥರ್ಡ್ ಪೊಸಿಷನ್. ಅಂಡ್ ನಮ್ಮ ಕರ್ನಾಟಕ ಈ ಒಂದು ದತ್ತು ಸ್ವೀಕಾರದಲ್ಲಿ ನಮ್ಮ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ CARA, ಸೊ ಇದನ್ನ ನಾವು ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸಸ್ ಅಥಾರಿಟಿ ಅಂತ ಕರಿತೇವೆ. ಸೊ ಇದನ್ನೇ ನಾನು ಅಲ್ಲಿ ಹೇಳಿರ್ತಕ್ಕಂಥದ್ದು ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಧಿಕಾರ ಇಟ್ ಈಸ್ ಅ ಸೆಂಟ್ರಲ್ ಬಾಡಿ ರೆಗ್ಯುಲೇಟಿಂಗ್ ಅಡಾಪ್ಷನ್ಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ದತ್ತು ಸ್ವೀಕಾರ ಪ್ರಕ್ರಿಯೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕೇಂದ್ರ ಸಂಸ್ಥೆಯನ್ನ ನಾವು ಕೇಂದ್ರ ದತ್ತು ಮತ್ತು ಸಂಪನ್ಮೂಲ ಪ್ರಾಧಿಕಾರ ಅಂತ ಕರಿತೇವೆ. ಸೊ ಇದರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಒಟ್ಟು ದತ್ತುಗಳು ಎಷ್ಟು ಅಂದ್ರೆ 377 ದತ್ತು ಸ್ವೀಕಾರಗಳನ್ನ ಮಾಡಲಾಗಿರುತ್ತೆ. ಸೊ ಈಗ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸಸ್ ಅಥಾರಿಟಿ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1990 ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾನೂನುಬದ್ಧ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು 2016, ಬಹಳ ಇತ್ತೀಚೆಗೆ ಇದಕ್ಕೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತಂದ್ರೆ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಅಂದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಜುವೆನೈಲ್ ಜಸ್ಟಿಸ್ ಬಾಲ ಅಪರಾಧ ಬಾಲ್ಯ ಜಸ್ಟಿಸ್ ನ್ಯಾಯ ಕಾಯ್ದೆ ಅಂತ ನಾವೇನ್ ಕರಿತೇವೆ. ಸೊ ಒಂದು ಬಾಲ್ಯ ನ್ಯಾಯ ಕಾಯ್ದೆ ಅಡಿಯಲ್ಲಿ 2015 ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಅಂತಾರಾಷ್ಟ್ರೀಯ ಪಾತ್ರವೇನು, ಇಂಟರ್ನ್ಯಾಷನಲ್ ರೋಲ್ ಏನು ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಸೆಂಟ್ರಲ್ ಅಥಾರಿಟಿ ಅಂಡರ್ ದಿ ಹೇಗ್ ಕನ್ವೆನ್ಷನ್ 1993 ಹೇಗ್ ಸಮಾವೇಶದ ಅಡಿಯಲ್ಲಿ ನಮ್ಮ ಭಾರತ ದೇಶದ ಒಂದು ಸೆಂಟ್ರಲ್ ಅಥಾರಿಟಿ ಅಥವಾ ನಮ್ಮ ದೇಶದ ಕೇಂದ್ರೀಯ ಪ್ರಾಧಿಕಾರವಾಗಿ ಇದನ್ನ ನಾವು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಎನ್ಶೋರ್ಸ್ ಎಥಿಕಲ್ ಅಂಡ್ ಲೀಗಲ್ ಇಂಟರ್ ಕಂಟ್ರಿ ಅಡಾಪ್ಷನ್ಸ್, ಅಂದ್ರೆ ಲೀಗಲ್ ಆಗಿ ಕಾನೂನುಬದ್ಧವಾಗಿ ಮತ್ತು ಎಥಿಕಲ್ ಆಗಿ ನೈತಿಕವಾಗಿ ಇಂಟರ್ ಕಂಟ್ರಿ ದೇಶಗಳ ಮಧ್ಯ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು 1990 ಬಟ್ ಅದು ಸ್ಟ್ಯಾಟ್ಯುಟರಿ ಅಥಾರಿಟಿ ಆಗಿರ್ತಕ್ಕಂಥದ್ದು 2016 ಅದು ಸ್ಟ್ಯಾಟ್ಯುಟರಿ ಅಥಾರಿಟಿ ಆಗಿರುತ್ತೆ. ಸೊ ಇದೊಂದು ಡಿಜಿಟಲ್ ಅಡಾಪ್ಷನ್ ಮೆಥಡ್ ಆಗಿರುತ್ತೆ. ಅಂದ್ರೆ ಯಾವುದೇ ಫಿಸಿಕಲ್ ಆಫೀಸ್ ಅಂತ ಇರೋದಿಲ್ಲ, ಇದೊಂದು ಡಿಜಿಟಲ್ ದತ್ತು ಸ್ವೀಕಾರದ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅಡಾಪ್ಷನ್ ಮಾಡ್ಯೂಲ್ ಆಫ್ ಮಿಷನ್ ವಾತ್ಸಲ್ಯ ಪೋರ್ಟಲ್. ಸೊ ಇಲ್ಲಿ ಮಿಷನ್ ವಾತ್ಸಲ್ಯ ಅಂತ ಇರುತ್ತೆ. ಸೊ ಇದರ ಒಂದು ಪೋರ್ಟಲ್ ಇರುತ್ತೆ. ಆ ಒಂದು ಪೋರ್ಟಲ್ ನ ಅಡಿಯಲ್ಲಿ ಈ ಮಿಷನ್ ವಾತ್ಸಲ್ಯ ಪೋರ್ಟಲ್ನ ದತ್ತು ಮಾಡ್ಯೂಲ್ ನ ಮುಖಾಂತರ ದತ್ತು ಸ್ವೀಕಾರ ಪ್ರಕ್ರಿಯೆಯನ್ನ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು ಕೂಡ ಇನ್ನೊಂದು ಅಪ್ಡೇಟ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಮಿಷನ್ ವಾತ್ಸಲ್ಯ ಅಂದ್ರೆ ಏನು? ಮಿಷನ್ ವಾತ್ಸಲ್ಯ ಅಂತಕ್ಕಂಥದ್ದು ಚೈಲ್ಡ್ ಪ್ರೊಟೆಕ್ಷನ್ ಇನಿಷಿಯೇಟಿವ್ ಆಗಿರುತ್ತೆ. ಮಕ್ಕಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಉಪಕ್ರಮವಾಗಿರುತ್ತೆ. ಸೊ ಮಿಷನ್ ವಾತ್ಸಲ್ಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಅನೌನ್ಸ್ ಮಾಡಿರ್ತಕ್ಕಂಥ
ಮಾಡಿರ್ತಕ್ಕಂಥದ್ದು 2021-22ನೇ ಬಜೆಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು 2021-22ನೇ ಸಾಲಿನಿಂದ ಪ್ರಾರಂಭವಾಗಿ 2025-26ನೇ ಸಾಲಿನವರೆಗೆ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅಂಡ್ ಡೆಫಿನೆಟ್ಲಿ ಇದನ್ನ ಮುಂದುವರಿಸತಕ್ಕಂಥದ್ದು ಕೂಡ ಖಂಡಿತವಾಗಿ ಆಗಿರುತ್ತೆ. ಸೊ ಅಫ್ಕೋರ್ಸ್ ಇದು ಮಿನಿಸ್ಟ್ರಿ ಆಫ್ ವಿಮೆನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಇದು 2021-22ರಲ್ಲಿ ಇದನ್ನ ಅನೌನ್ಸ್ ಮಾಡಿದ್ರು ಕೂಡ ಈ ತರ ನಾರ್ಮ್ಸ್ ಅನ್ನ 2022ರಲ್ಲಿ ರಿವೈಸ್ ಮಾಡಲಾಗಿರುತ್ತೆ. ಸೊ 2022ರಲ್ಲಿ ಡೀಟೇಲ್ಡ್ ಮಿಷನ್ ವಾತ್ಸಲ್ಯ ಗೈಡ್ಲೈನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಮಿಷನ್ ವಾತ್ಸಲ್ಯ ಅಡಿಯಲ್ಲಿ ಮಾರ್ಗಸೂಚಿಗಳನ್ನ 2022ರಲ್ಲಿ ರಿಲೀಸ್ ಮಾಡಿರ್ತಾರೆ. ಸೊ ಹೂ ಇಟ್ ಸಪೋರ್ಟ್ಸ್, ಯಾರಿಗೆ ಬೆಂಬಲ ನೀಡಲು ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ ಅಂದ್ರೆ ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಅಂಡ್ ಪ್ರೊಟೆಕ್ಷನ್. ಸೊ ಯಾರಿಗೆ ಆರೈಕೆ ಮತ್ತು ರಕ್ಷಣೆ ಅಗತ್ಯವಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಇನಿಷಿಯೇಟಿವ್. ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂದ್ರೆ ಕಾನೂನು ಸಂಘರ್ಷಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬೆಂಬಲ ನೀಡ್ತಕ್ಕಂಥದ್ದು. ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಕಷ್ಟದ ಒಂದು ಸನ್ನಿವೇಶಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನೇನ್ ಸಪೋರ್ಟ್ ಗಳನ್ನ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ನೀಡ್ತಾ ಇದ್ದಾರೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಕೇರ್, ಸಾಂಸ್ಥಿಕ ಆರೈಕೆ ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಅವರಿಗೆ ಆರೈಕೆಯನ್ನ ಮಾಡ್ತಕ್ಕಂಥದ್ದು. ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಕೂಡ ಮಾಡ್ತಾರೆ, ಅಂದ್ರೆ ಸಾಂಸ್ಥಿಕವಲ್ಲದ ಆರೈಕೆಯನ್ನ ಕೂಡ ಮಾಡಲಾಗುತ್ತೆ. ರಿಹ್ಯಾಬಿಲಿಟೇಷನ್ ಅಂಡ್ ಇಂಟಿಗ್ರೇಷನ್ ಅಂದ್ರೆ ಪುನರುಜ್ಜೀವನ ಅಥವಾ ಪುನರ್ವಸತಿ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಕೌನ್ಸಿಲಿಂಗ್ ಅಂಡ್ ಸಪೋರ್ಟಿಂಗ್ ಸರ್ವಿಸಸ್ ಅಂದ್ರೆ ಸಮಾಲೋಚನೆ ಮತ್ತೆ ಬೆಂಬಲ ಸೇವೆಗಳನ್ನ ನೀಡ್ತಕ್ಕಂಥದ್ದು. ಫ್ಯಾಮಿಲಿ ಅಂಡ್ ಕಮ್ಯುನಿಟಿ ಬೇಸ್ಡ್ ಕೇರ್ ಅನ್ನ, ಕೌಟುಂಬಿಕ ಮತ್ತೆ ಒಂದು ಸಮುದಾಯದ ಆಧಾರಿತ ಒಂದು ಆರೈಕೆಯನ್ನ ಕೂಡ ಸೊ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ನೀಡ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವ ಲೀಗಲ್ ಫ್ರೇಮ್ ವರ್ಕ್ ನ ಅಡಿಯಲ್ಲಿ ಬರುತ್ತೆ ಅಂದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂದ್ರೆ ಅಫ್ಕೋರ್ಸ್ ಇದು ಕೇಂದ್ರದ ಒಂದು ಉಪಕ್ರಮವಾಗಿದ್ದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖಾಂತರ ಸೊ ಇದನ್ನ ಅನುಷ್ಠಾನಕ್ಕೆ ತರಲಾಗುತ್ತದೆ. ಸೊ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅನ್ನ ನಾವು ನೋಡೋದಾದ್ರೆ ನಾನು ಇವಾಗ ಹೇಳ್ತಾ ಇರೋದು ಅಡಾಪ್ಷನ್ ಅಂದ್ರೆ ಈ ದತ್ತು ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ನಿಯಂತ್ರಣ ಚೌಕಟ್ಟನ್ನ ನಾವು ನೋಡೋದಾದ್ರೆ ಸೊ ಇದಕ್ಕೆ ಅಡಾಪ್ಷನ್ ರೆಗ್ಯುಲೇಷನ್ಸ್ 2022 ಅಂತ ಇರುತ್ತೆ. ಸೊ ದತ್ತು ಸ್ವೀಕಾರ ನಿಯಮಾವಳಿ 2022ರ ಅಡಿಯಲ್ಲಿ ಸೊ ಈ ಒಂದು ದತ್ತು ಸ್ವೀಕಾರ ಪ್ರಕ್ರಿಯೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಸೊ ಇದಕ್ಕೆ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸೀಸ್ ಗಳನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಟೋಟಲ್ 795 ಏಜೆನ್ಸಿಗಳನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಂದ್ರೆ ಅಕ್ರಾಸ್ ಇಂಡಿಯಾ 795 ವಿಶೇಷ ದತ್ತು ಸ್ವೀಕಾರ ಸಂಸ್ಥೆಗಳಿಗೆ ಈಗಾಗಲೇ ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಗಳಲ್ಲಿ ಅಂದ್ರೆ ಜಿಲ್ಲಾ ಮಟ್ಟಗಳಲ್ಲಿ ಸ್ಟೇಟ್ಸ್ ಹ್ಯಾವ್ ಬಿನ್ ಎನ್ಕರೇಜ್ ಟು ಎಸ್ಟಾಬ್ಲಿಷ್ ಅಟ್ಲೀಸ್ಟ್ 1 SAA ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅಂದ್ರೆ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ವಿಶೇಷ ದತ್ತು ಸ್ವೀಕಾರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸೊ ಪ್ರೋತ್ಸಾಹವನ್ನ ನೀಡ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. So with this, let's get into third update. KPTCL to commercialize dark fiber to generate 130 crores. ಸೊ ನಮ್ಮ KPTCL ಏನಿರುತ್ತೆ ಅಂದ್ರೆ ವಿದ್ಯುತ್ ಸರಬರಾಜು ನಿಗಮ ಏನಿರುತ್ತೆ, ಸೊ ಮಂಡಳಿ ಅಥವಾ ಲಿಮಿಟೆಡ್ ಏನಿರುತ್ತೆ, ಇವರು ಈ ಡಾರ್ಕ್ ಫೈಬರ್ ಅಂತ ಕರೀತಾರೆ. ಡಾರ್ಕ್ ಫೈಬರ್ ಅಂದ್ರೆ ಸೊ ಅದರಲ್ಲಿ ಕೇವಲ ಆಪ್ಟಿಕ್ ಫೈಬರ್ಸ್ ಮಾತ್ರ ಇರುತ್ತೆ, ಅಂದ್ರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇರುತ್ತೆ. ಸೊ ಅದನ್ನ ಇನ್ನೂ ಆಪರೇಷನಲೈಸ್ ಮಾಡಿರಲ್ಲ. ಸೊ ಆ ರೀತಿಯ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಈಗ ಕಮರ್ಷಿಯಲೈಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಬೇರೆಯವರಿಗೆ ಲೀಸ್ಗೆ ಕೊಡ್ತಾ ಇದ್ದಾರೆ. ಇದರಿಂದ 130 ಕೋಟಿಗಳಷ್ಟು ಆದಾಯವನ್ನ ಗಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಏನಿದರ ಅಪ್ಡೇಟ್ಸ್ ಮತ್ತೆ ಡಾರ್ಕ್ ಫೈಬರ್ ಅಂದ್ರೆ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥವ್ರು KPTCL ವತಿಯಿಂದ ತರ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ಬರ್ತಕ್ಕಂಥ ರೆವಿನ್ಯೂ ಎಷ್ಟಾಗ್ಬೋದು ಅಂದ್ರೆ 130 crores ಅಷ್ಟು ರೆವಿನ್ಯೂ ಇದರಿಂದ ನಮ್ಗೆ ಬರ್ಬೋದಾಗಿರುತ್ತೆ. ಸೊ 6119 ಕಿಲೋಮೀಟರ್ ಇರ್ತಕ್ಕಂಥ ಗ್ರೌಂಡ್ ವೈರ್, ಆಪ್ಟಿಕಲ್ ಗ್ರೌಂಡ್ ವೈರ್ ಜಾಲ ಏನಿರುತ್ತೆ, ಸೊ ಇದನ್ನ ಈಗ ಕಮರ್ಷಿಯಲೈಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಫೈಬರ್ ಕೆಪಾಸಿಟಿ KPTCL ನ ಅಡಿಯಲ್ಲಿರ್ತಕ್ಕಂಥ ಈ ಫೈಬರ್ ಆಪ್ಟಿಕ್ ಫೈಬರ್ಸ್ ಗಳ ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ 24 ಆಪ್ಟಿಕಲ್ ಫೈಬರ್ ಪೇರ್ಸ್ ಇನ್ ನೆಟ್ವರ್ಕ್. ಸೊ ಇನ್ ದಿ ನೆಟ್ ನಮ್ಮ ಒಂದು KPTCL ಅಡಿಯಲ್ಲಿ 24 ಆಪ್ಟಿಕಲ್ ಫೈಬರ್ಸ್ ನ ಒಂದು ನೆಟ್ವರ್ಕ್ ಅಥವಾ ಒಂದು ಪೇರ್ ಅನ್ನ ನಮ್ಮ KPTCL ಅಡಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಅವ್ರಿಗೂ ಕೂಡ ಬೇಕಾಗುತ್ತೆ ಇಂಟರ್ನಲ್ ಯೂಸ್, ಅಂದ್ರೆ ತಮ್ಮ ಬಳಕೆಗಾಗಿ ಅವರು 12 ಫೈಬರ್ ಪೇರ್ಸ್ ಗಳನ್ನ ಅವರು ರಿಟೇನ್ ಮಾಡ್ಕೊಳ್ತಾರೆ.
ಸೊ ಮಿಕ್ಕಿದ್ದನ್ನ ಇವರು ಬೇರೆಯವರಿಗೆ ಲೀಸ್ ಆಗಿ ಕೊಡ್ತಕ್ಕಂಥದ್ದು. ನೋಡಿ, ಟೋಟಲ್ 24 ಆಪ್ಟಿಕಲ್ ಫೈಬರ್ ಪೇರ್ಸ್ ಇರುತ್ತೆ. ಸೊ ಅದರಲ್ಲಿ 12ಅನ್ನ ಸ್ವಂತ ಬಳಕೆಗೆ ಇಟ್ಕೊಂಡು ಮಿಕ್ಕಿದ 12ಅನ್ನ ಲೀಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ರಿಮೈನಿಂಗ್ 12 ಫೈಬರ್ ಪೇರ್ಸ್ ವಿಲ್ ಬಿ ಲೀಸ್ ಟು ಲೈಸೆನ್ಸ್ಡ್ ಟೆಲಿಕಾಂ ಅಂಡ್ ಡೇಟಾ ಸರ್ವಿಸ್ ಪ್ರೊವೈಡರ್ಸ್. ಯಾರಿಗೆ ಪರವಾನಗಿ ಇರ್ತಕ್ಕಂಥ ದೂರ ಸಂಪರ್ಕ ಮತ್ತು ಡೇಟಾ ಸೇವಾ ಪೂರೈಕೆದಾರರು ಏನಿರ್ತಾರೆ, ಸೊ ಅವರಿಗೆ ಉಳಿದ 12 ಜೋಡಿ ಆಪ್ಟಿಕ್ ಫೈಬರ್ಸ್ ಅನ್ನ ಬಾಡಿಗೆಗೆ ಕೊಡ್ತಕ್ಕಂಥದ್ದು ಅಥವಾ ಲೀಸ್ಗೆ ಕೊಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅಗ್ರಿಮೆಂಟ್ ಪೀರಿಯಡ್ ಎಷ್ಟಿರುತ್ತಂದ್ರೆ ಒಂದ್ಸತಿ ಅದನ್ನ ಕೊಟ್ಟಾಗ 15 ವರ್ಷಗಳವರೆಗೆ ಸೊ ಈ ಒಂದು ಸರ್ವಿಸ್ ಅನ್ನ ಬೇರೆಯವರಿಗೆ ಲೀಸ್ ಆಗಿ ಕೊಡ್ತಕ್ಕಂಥದ್ದು. ರೆವಿನ್ಯೂ ಮಾಡೆಲ್ ಏನು ಅಂದ್ರೆ ಫಿಕ್ಸ್ಡ್ ಆನ್ಯುಯಲ್ ಫೀಸ್ ಮತ್ತೆ ರೆವಿನ್ಯೂ ಶೇರಿಂಗ್ ಅಂದ್ರೆ ನಿಗದಿತ ವಾಣಿಜ್ಯ ಶುಲ್ಕ. ಸೊ ಪ್ರತಿ ವರ್ಷ ಎಷ್ಟು ಶುಲ್ಕವನ್ನ ಪೇ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಆದಾಯ ಹಂಚಿಕೆಯನ್ನ ಕೂಡ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಆಪ್ಟಿಕಲ್ ಗ್ರೌಂಡ್ ವೈರ್ಸ್ OGW ಅಂತ ಕರೀತೇವೆ. ಸೊ ಅರ್ತ್ ವೈರ್ ಕಂಟೈನಿಂಗ್ ಆಪ್ಟಿಕಲ್ ಫೈಬರ್ಸ್ ಫಾರ್ ಕಮ್ಯುನಿಕೇಶನ್ ಅಂಡ್ ಗ್ರಿಡ್ ಮಾನಿಟರಿಂಗ್. ಸೊ ಈ ಒಂದು ಸಂವಹನ ಕ್ರಿಯೆಗೆ ಭೂಮಿಯ ಒಳಗಡೆ ಇರ್ತಕ್ಕಂಥ ಕೇಬಲ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪ್ಟಿಕಲ್ ಗ್ರೌಂಡ್ ವೈರ್ಸ್ ಅಂತ ಕರಿತೇವೆ. ಸೊ ಇದನ್ನ ಈಗ ಲೀಸ್ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಡಾರ್ಕ್ ಫೈಬರ್ ಅಂದ್ರೆ ಏನು? ಡಾರ್ಕ್ ಫೈಬರ್ ಅಂದ್ರೆ ಅನ್ಲಿಟ್ ಆಪ್ಟಿಕಲ್ ಫೈಬರ್. ಅನ್ಲಿಟ್ ಅಂದ್ರೆ ಅದರಲ್ಲಿ ಇನ್ನೂ ಕೂಡ ಬೀಮ್ಸ್ ಗಳನ್ನ ಪಾಸ್ ಮಾಡಿರೋದಿಲ್ಲ. ಅದನ್ನ ನಾವು ಅನ್ಲಿಟ್ ಆಪ್ಟಿಕಲ್ ಫೈಬರ್ ವಿತ್ ನೋ ಆಕ್ಟಿವ್ ಲೈಟ್ ಆರ್ ಡೇಟಾ ಟ್ರಾನ್ಸ್ಮಿಷನ್ ಲೀಸ್ಡ್ ಆಸ್ ರಾ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಇದನ್ನ ಒಂದು ಕಚ್ಚಾ ಮೂಲ ಸೌಕರ್ಯವಾಗಿ ಇದನ್ನ ಬಾಡಿಗೆಗೆ ನೀಡಲಾಗುತ್ತೆ, ಅಂದ್ರೆ ಗುತ್ತಿಗೆಗೆ ನೀಡಲಾಗುತ್ತೆ. ಸೊ ಅದರಲ್ಲಿ ಯಾವುದೇ ಬೀಮ್ ಆಗ್ಲಿ ಅಥವಾ ಡೇಟಾ ಆಗ್ಲಿ ಇದರಲ್ಲಿ ಪಾಸ್ ಮಾಡಿರೋದಿಲ್ಲ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಾರ್ಕ್ ಫೈಬರ್ ಅಂತ ಕರಿತೇವೆ. ಸೊ ಕೀ ಕಾನ್ಸೆಪ್ಟ್ ಏನು ಅಂದ್ರೆ ಡಾರ್ಕ್ ಫೈಬರ್ ಇಸ್ ಈಕ್ವಲ್ ಟು ಫಿಸಿಕಲ್ ಫೈಬರ್ ಓನ್ಲಿ. ಡಾರ್ಕ್ ಫೈಬರ್ ಅಂತಕ್ಕಂಥದ್ದು ಕೇವಲ ಭೌತಿಕವಾಗಿರ್ತಕ್ಕಂಥ ಒಂದು ಫೈಬರ್ ಆಗಿರುತ್ತೆ. ಲೆಸಿ ಇನ್ಸ್ಟಾಲ್ಸ್ ಇಟ್ಸ್ ಓನ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್. ಅಂದ್ರೆ ಯಾರು ಗುತ್ತಿಗೆಗೆ ತೆಗೆದುಕೊಳ್ತಾರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರಸರಣ ಸಾಧನವನ್ನ ಅವರು ಅಳವಡಿಸಿಕೊಳ್ಳಬೇಕಾಗಿರುತ್ತೆ. ಇದನ್ನೇ ನಾವು ಡಾರ್ಕ್ ಫೈಬರ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ ಅಸ್ ಗೆಟ್ ಇನ್ ಟು ನ್ಯಾಷನಲ್ ನ್ಯೂಸ್. ಇದರಲ್ಲಿ Supreme Court directs 19 states and union territories to declare cancer as notifiable disease for early detection and proper patient care. So ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ ಸುಪ್ರೀಂ ಕೋರ್ಟ್ ಏನಿರುತ್ತೆ ಈಗ ಕೆಲವೊಂದು ರಾಜ್ಯಗಳಿಗೆ, ಕೆಲವೊಂದು ಅಂದ್ರೆ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಕ್ಯಾನ್ಸರ್ ಕಾಯಿಲೆಯನ್ನ ಅಧಿಸೂಚಿತ ಕಾಯಿಲೆಯಾಗಿ ಘೋಷಣೆ ಮಾಡಲಿಕ್ಕೆ ಒಂದು ವರದಿಯನ್ನ ಅಥವಾ ಒಂದು ರಿಕ್ವೆಸ್ಟ್ ಅನ್ನ ಮಾಡಲಾಗಿರುತ್ತೆ. ಸೊ ಈಗ ನಮ್ಗೆ ಡೌಟ್ ಬರ್ತಕ್ಕಂಥದ್ದು ಏನು ಅಂದ್ರೆ ಯಾಕೆ 19 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಅಂತ ಹೇಳಿದಾಗ ಆಲ್ರೆಡಿ ಉಳಿದಿರ್ತಕ್ಕಂಥ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನ ನೋಟಿಫೈಯಬಲ್ ಡಿಸೀಸ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಯಾವಾಗ ಅದನ್ನ ನೋಟಿಫೈಯಬಲ್ ಡಿಸೀಸ್ ಅಂತ ಒಂದು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಿತವಾಗಿ ಒಂದು ಡೇಟಾ ಅಥವಾ ದತ್ತಾಂಶವನ್ನ ಕಲೆಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ದತ್ತಾಂಶದಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಅರ್ಲಿ ಡಿಟೆಕ್ಷನ್, ಆರಂಭಿಕ ಹಂತದಲ್ಲಿ ಅದನ್ನ ಪತ್ತೆ ಹಚ್ಚಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಪ್ರಾಪರ್ ಪೇಷಂಟ್ ಕೇರ್ ಅಂದ್ರೆ ಸರಿಯಾದ ರೋಗಿಗಳಿಗೆ ಸರಿಯಾದ ಆರೈಕೆಯನ್ನ ನೀಡುವ ಸಲುವಾಗಿ ಸೊ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶ ಏನು ಅಂದ್ರೆ ಅದನ್ನ ನೋಟಿಫೈಯಬಲ್ ಡಿಸೀಸ್ ಆಗಿ ಅದನ್ನ ಡಿಕ್ಲೇರ್ ಮಾಡಿ ಅಂತಕ್ಕಂಥ ಆದೇಶವನ್ನ ನೀಡಲಾಗಿರುತ್ತೆ. ಸೊ ಇದು ಟೋಟಲ್ ನಾನು ಹೇಳಿದ ಹಾಗೆ 19 ಉಳಿದಿರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೊ ಈ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ಆಗ್ರಹವನ್ನ ನೀಡಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ 36 ಸ್ಟೇಟ್ಸ್ ಅಂಡ್ ಯುಟೀಸ್ ಗಳಲ್ಲಿ 17 ಈಗಾಗಲೇ ಇದನ್ನ ನೋಟಿಫೈ ಮಾಡಿರ್ತಕ್ಕಂಥದ್ದು ಈಗ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈಗಾಗಲೇ ನೋಟಿಫೈ ಮಾಡಿರ್ತಕ್ಕಂಥ ಪ್ರದೇಶಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಗುಜರಾತ್ ಮತ್ತೆ ಹರಿಯಾಣ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಹಿಮಾಚಲ್ ಪ್ರದೇಶ್, ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನ ನೋಟಿಫೈ ಮಾಡಲಾಗಿರುತ್ತೆ. ಕೇರಳ, ಮಣಿಪುರ್, ಮಿಜೋರಾಂ, ಒಡಿಶಾ, ಪಂಜಾಬ್, ಅದಾದ್ಮೇಲೆ ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ವೆಸ್ಟ್ ಬೆಂಗಾಲ್ ಅಂಡ್ ತೆಲಂಗಾಣ. ಸೊ ಇಲ್ಲಿ ಅಪ್ಡೇಟ್ ಏನು ಅಂದ್ರೆ ತ್ರಿಪುರಾ ಸೊ ಫಸ್ಟ್ ಟು ಡೂ ಸೊ ಈ ಒಂದು ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ತ್ರಿಪುರಾ 2018ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಐ ಟೋಲ್ಡ್ ಯು 17, ಇಲ್ಲಿ ಯಾಕೆ 18 ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ತೆಲಂಗಾಣ,
ಕೊನೆಯದಾಗಿ ಆಫ್ಟರ್ 17 ಇವೆಲ್ಲ ಡಿಕ್ಲೇರ್ ಮಾಡಿದ ನಂತರ ಸೊ ಈ ಒಂದು ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ ಸೊ 18. ಯಾಕಂದ್ರೆ 18 ತೆಲಂಗಾಣ ಅಂತಕ್ಕಂಥದ್ದು ಲೇಟೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಆಗಿರುತ್ತೆ. ಸೊ ಇದು ನಂತರ ಈ ಒಂದು ಪಟ್ಟಿಗೆ ಸೇರಿಕೊಂಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈಗ ಎಕಾನಮಿ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ VOC ಪೋರ್ಟ್, ಚಿದಂಬರಂ ಪೋರ್ಟ್ ಅಂತ ಹೇಳ್ತೇವೆ, ಇದು ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು, ಬಿಕಮ್ಸ್ ಫಸ್ಟ್ ಇನ್ ಇಂಡಿಯಾ ಟು ಬಿ ಅಕ್ರಿಡಿಟೇಟೆಡ್ ವಿತ್ ISO 50001 2008 ಸರ್ಟಿಫಿಕೇಶನ್ ಫಾರ್ ಎನರ್ಜಿ ಮ್ಯಾನೇಜ್ಮೆಂಟ್. ಅಂದ್ರೆ ಈ ಒಂದು ಶಕ್ತಿಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಈ ತಮಿಳುನಾಡಿನಲ್ಲಿರ್ತಕ್ಕಂಥ ಚಿದಂಬರಂ ಪೋರ್ಟ್ ಅಥವಾ ಬಂದರು ಏನಿದೆ ಸೊ ಇದಕ್ಕೆ ISO ಸರ್ಟಿಫಿಕೇಟ್ ಅನ್ನ ಅಂದ್ರೆ ಈ ಒಂದು ಕೋಡ್ 50001 2008 ಸೊ ಈ ಒಂದು ಮಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬಂದರಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ VO ಚಿದಂಬರಂ ಪೋರ್ಟ್ ಅಂತ ಹೇಳ್ತೇವೆ. ಸೊ ಇದಿರ್ತಕ್ಕಂಥದ್ದು ತಮಿಳುನಾಡಿನ ತೂತುಕುಡಿಯಲ್ಲಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇದರ ಮೇಜರ್ ಅಚೀವ್ಮೆಂಟ್ ಏನು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಸರ್ಟಿಫಿಕೇಶನ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಬಂದರಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ISO 50001 2018 ಏನಿರುತ್ತೆ ಸೊ ದಿಸ್ ಇಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಶಕ್ತಿಯ ನಿರ್ವಹಣೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಂದು ಮಾನದಂಡವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಇಂಪ್ರೂವ್ ಎನರ್ಜಿ ಎಫಿಷಿಯನ್ಸಿ, ಎನರ್ಜಿ ಪರ್ಫಾರ್ಮೆನ್ಸ್ ಅಂಡ್ ಸಸ್ಟೈನಬಲ್ ಆಪರೇಷನ್ಸ್. ಅಂದ್ರೆ ಇಂಧನವನ್ನ ಯಾರು ಹೆಚ್ಚು ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ತಾರೆ ಸೊ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೇರೆ ಮೈಲ್ ಸ್ಟೋನ್ಸ್ ಕೂಡ ಇದಾವೆ. ಅಂದ್ರೆ ಈ ಒಂದು ಚಿದಂಬರಂ ಪೋರ್ಟ್ ಏನಿದೆ ಸೊ ಇದಕ್ಕಿಂತ ಮುಂಚೆ ಬೇರೆ ಮೈಲಿಗಲ್ಲುಗಳು ಕೂಡ ಇರುತ್ತೆ. ಅದೇನೇನು ಅಂತ ನಾವು ನೋಡೋದಾದ್ರೆ 1996 ಅಲ್ಲಿ 1996ರಲ್ಲಿ ISO 9001 ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಇಂಡಿಯನ್ ಪೋರ್ಟ್ ಕೂಡ ಇದಾಗಿರುತ್ತೆ. ಅಂದ್ರೆ ಮುಂಚೆ ಇದ್ದಂತ ಒಂದು ಸರ್ಟಿಫಿಕೇಟ್ ಏನಿದೆ ಸೊ ಅದನ್ನು ಕೂಡ ಪಡೆದಿರ್ತಕ್ಕಂಥ ಭಾರತ ದೇಶದ ಮೊದಲ ಪ್ರಮುಖ ಬಂದರಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿರುವ ಮೇಜರ್ ಪೋರ್ಟ್ಸ್ ಯಾವ್ದ್ಯಾವ್ದು, ಇದು ನಿಮ್ಮ ಜನರಲ್ ಸ್ಟಡೀಸ್ ಪಾರ್ಟ್ ಆಗಿರುತ್ತೆ. ಸೊ ನೀವು ಸಾಮಾನ್ಯವಾಗಿ ಇದನ್ನ ಜಿಯೋಗ್ರಫಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಯೂಶಲಿ 13 ಇದ್ದಿದ್ದು ಅದರಲ್ಲಿ ಒಂದನ್ನ ರಿಮೂವ್ ಮಾಡಿದ್ದಾರೆ. ಸೊ ಈಗ ಆಪರೇಷನಲ್ ಆಗಿರ್ತಕ್ಕಂಥದ್ದು ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಮೇಜರ್ ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟು ಅಂದ್ರೆ 12 ಇರುತ್ತೆ. ಸೊ ಇದಕ್ಕೆ ಈಗ +2 ಅನ್ನ ಸೇರಿಸ್ಕೊಳ್ಳಿ, ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 14 ಆಗುತ್ತೆ. ಸರ್ ಈ +2 ಏನು ಅಂದ್ರೆ ಇನ್ನ 2 ಪೋರ್ಟ್ಗಳನ್ನ ಕೂಡ ಮೇಜರ್ ಪೋರ್ಟ್ ಆಗಿ ಡಿಕ್ಲೇರ್ ಮಾಡಿರ್ತಾರೆ, ಬಟ್ ಅದಿನ್ನೂ ಕೂಡ ಅಂಡರ್ ಡೆವಲಪ್ಮೆಂಟ್ ಪೋರ್ಟ್ಸ್ ಆಗಿರುತ್ತೆ. ಸೊ ಅವೆರಡೂ ಕೂಡ ಸಂಪೂರ್ಣವಾಗಿ ಡೆವಲಪ್ ಆದ ನಂತರ ಸೊ ನಮ್ಮ ಭಾರತ ದೇಶದಲ್ಲಿ ಮೇಜರ್ ಪೋರ್ಟ್ಗಳ ಸಂಖ್ಯೆ 14ಕ್ಕೆ ಏರಿಕೆ ಆಗುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿರುವ ಮೇಜರ್ ಪೋರ್ಟ್ಗಳು ಯಾವ್ದು, ಅದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ, ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದ್ರೆ ಗುಜರಾತ್ ನಲ್ಲಿ ನಾವು ಕಾಂಡ್ಲಾ ಪೋರ್ಟ್ ಅಂತ ಕರಿತೇವೆ, ಇದನ್ನ ನಾವು ದೀನ್ ದಯಾಲ್ ಪೋರ್ಟ್ ಅಂತ ಕೂಡ ಕರಿತೇವೆ. ಸೊ ಇನ್ನು ಮಹಾರಾಷ್ಟ್ರದಲ್ಲಿ ಮುಂಬೈ ಪೋರ್ಟ್ ಅಂತ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಕೂಡ ಬರುತ್ತೆ. ಸೊ ಅಲ್ಲಿಗೆ ಮಹಾರಾಷ್ಟ್ರದಲ್ಲಿ 2 ಮೇಜರ್ ಪೋರ್ಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನು ಗೋವಾದಲ್ಲಿ ಮರ್ಮುಗೋವಾ ಪೋರ್ಟ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ನವಮಂಗಳೂರು ಪೋರ್ಟ್ ಅಥವಾ ನ್ಯೂ ಮಂಗಳೂರು ಪೋರ್ಟ್ ಅಂತ ಹೇಳ್ತೇವೆ. ಸೊ ಕೇರಳದಲ್ಲಿ ಕೊಚ್ಚಿ ಪೋರ್ಟ್ ಅನ್ನ ನಾವು ನೋಡಬಹುದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಪೋರ್ಟ್ ಅದು VO ಚಿದಂಬರಂ ಪೋರ್ಟ್ ಟ್ರಸ್ಟ್ ಆಗಿರುತ್ತೆ. ಸೊ ಇದು ತಮಿಳುನಾಡಿನಲ್ಲಿ ಬರ್ತಕ್ಕಂಥದ್ದು ಅಂಡ್ ಚೆನ್ನೈ ಪೋರ್ಟ್ಸ್. ಅಲ್ಲಿಗೆ ತಮಿಳುನಾಡಿನಲ್ಲೂ ಕೂಡ 3 ಮೇಜರ್ ಪೋರ್ಟ್ಸ್ ಇರುತ್ತೆ. ಇನ್ನೊಂದು ಯಾವುದು ಅಂದ್ರೆ ಎನ್ನೋರ್ ಅಥವಾ ಅದನ್ನ ನಾವು ಕಾಮರಾಜ ಪೋರ್ಟ್ ಅಂತ ಕೂಡ ಕರಿತೇವೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಪೋರ್ಟ್ ಇರುತ್ತೆ. ಸೊ ಒಡಿಶಾದಲ್ಲಿ ಪ್ಯಾರಾದೀಪ್ ಇರುತ್ತೆ, ಮತ್ತೆ ವೆಸ್ಟ್ ಬೆಂಗಾಲದಲ್ಲಿ ಸೊ ಕೋಲ್ಕತಾ ಪೋರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈಗ ಹೊಸದಾಗಿ ಸೇರ್ತಕ್ಕಂಥದ್ದು ವಾಧವನ್ ಪೋರ್ಟ್. ಸೊ ದಿಸ್ ಇಸ್ ಫ್ರಮ್ ಮಹಾರಾಷ್ಟ್ರ ಅಂಡ್ ಗಲ್ತಿಯಾ ಬೇ ಪೋರ್ಟ್ ಇದು ಗ್ರೇಟ್ ನಿಕೋಬಾರ್ ಮತ್ತೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಇವೆರಡೂ ಕೂಡ ಇನ್ನು ಡೆವಲಪ್ ಆಗ್ತಾ ಇರ್ತಕ್ಕಂಥ ಪೋರ್ಟ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು 12 ದಟ್ ಆರ್ ಆಲ್ರೆಡಿ ಇನ್ ಆಪರೇಷನ್ ಅಂಡ್ 2 ವಿಚ್ ಆರ್ ಅಂಡರ್ ಡೆವಲಪ್ಮೆಂಟ್. ಸೊ ಟೋಟಲ್ 14 ಇರುತ್ತೆ. ಅದರಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು 12 ಮೇಜರ್ ಪೋರ್ಟ್ಸ್ ಆಗಿರುತ್ತೆ. ಸೊ ಮುಂಚೆ ಇದ್ದಂತ ಪೋರ್ಟ್ ಬ್ಲೇರ್ ಪೋರ್ಟ್ ಏನಿದೆ ಸೊ ಇದನ್ನ 2017ರಲ್ಲಿ ಅಲ್ಲಿ ಯಾವುದೇ ಕಂಟೈನರ್ಸ್ ಅಷ್ಟು ಸಿಗ್ನಿಫಿಕೆಂಟ್ ಆಗಿ ಟ್ರೇಡ್ ಆಗ್ತಾ ಇಲ್ಲ ಅಥವಾ ವಸ್ತುಗಳ ವಿನಿಮಯ ನಡೀತಾ ಇಲ್ಲ ಅನ್ನೋ ಕಾರಣಕ್ಕಾಗಿ 2017ರಲ್ಲಿ ಅದನ್ನ ಮೇಜರ್ ಪೋರ್ಟ್ ನ ಪಟ್ಟಿಯಿಂದ ರಿಮೂವ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಅಪ್ಡೇಟ್. India's 6th largest economy in world
with 3.92 ಟ್ರಿಲಿಯನ್ GDP, 92 US ಡಾಲರ್ ಟ್ರಿಲಿಯನ್ GDP. ಸೊ ನಮ್ಮ ಭಾರತ ದೇಶ IMF ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ 6ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿರುತ್ತೆ. ಸೊ ಏನಿದೆ ಅಪ್ಡೇಟ್ಸ್ ಅಂತ ನಾವಿಲ್ಲಿ ನೋಡೋದಾದ್ರೆ IMF ವತಿಯಿಂದ ಒಂದು ವರದಿ ಬಿಡುಗಡೆ ಆಗುತ್ತೆ. ಆ ಒಂದು ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಕರೀತಾರೆ. ಸೊ ಇದನ್ನು ಕೇಳ್ತಾರೆ ವಿಶ್ವ ಆರ್ಥಿಕತೆ ದೃಷ್ಟಿಕೋನ ಅಥವಾ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ, IMF ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶ 6ನೇ ಅತಿ ದೊಡ್ಡ ಆರ್ಥಿಕತೆ ಆಗಿರುತ್ತೆ. ಹಾಗಿದ್ರೆ ಟಾಪ್ 10 ಅಲ್ಲಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಟಾಪ್ 10 ರಿಚ್ ಎಕಾನಮಿಕ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇರುತ್ತೆ. 32.38 ಟ್ರಿಲಿಯನ್ US ಡಾಲರ್ಸ್ ಅಂತಕ್ಕಂಥದ್ದು ಅದರ GDP ಸೈಜ್ ಆಗಿರುತ್ತೆ. ಸೊ ಮೊದಲ ಸ್ಥಾನ. ಎರಡನೇ ಸ್ಥಾನದಲ್ಲಿ ಚೈನಾ 20.85 US ಡಾಲರ್ಸ್ ಟ್ರಿಲಿಯನ್ US ಡಾಲರ್ಸ್ ಇರುತ್ತೆ. Third place is taken by Germany. Fourth is taken by Japan. ಸೊ ಫಿಫ್ತ್ ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ 6ನೇ ಸ್ಥಾನದಲ್ಲಿ ಇರುತ್ತೆ. ನೋಡಿ, ಮೊದಲನೇ ಸ್ಥಾನಕ್ಕೆ 6ನೇ ಸ್ಥಾನಕ್ಕೆ ಕಂಪೇರ್ ಮಾಡ್ಕೊಳ್ಳಿ. ಸೊ 32.38 ಎಲ್ಲಿದೆ, 4.15 ಇದೆ. ಸೊ ನೋಡಿ ಎಷ್ಟು ಡ್ರಾಸ್ಟಿಕ್ ಆಗಿ ಈ ಒಂದು ಎಕಾನಮಿ ಅಂತಕ್ಕಂಥದ್ದು ಡ್ರಾಪ್ ಆಗಿರುತ್ತೆ. ಸಮ್ ಟೈಮ್ ಇನ್ ಪಾಸ್ಟ್ ಚೈನಾ ಮತ್ತೆ ಇಂಡಿಯಾ ಆಕ್ಚುಲಿ ಒಂದೇ ಪ್ಲೇಸ್ ಅಲ್ಲಿ ಇದ್ದಿರ್ತಕ್ಕಂಥದ್ದು. ಚೈನಾ ಹ್ಯಾಸ್ ಆಲ್ರೆಡಿ ಆಲ್ಮೋಸ್ಟ್ 5 times ಗ್ರೇಟರ್ ಎಕಾನಮಿ ಟು ಇಂಡಿಯಾ ಆಗಿರುತ್ತೆ. ಬಟ್ ನಾವು ಚೈನಾಗಿಂತ ಇನ್ನೂ ತುಂಬಾ ಹಿಂದೆ ಇರತಕ್ಕಂತ ಒಂದು ಆರ್ಥಿಕತೆ ಆಗಿರುತ್ತೆ. ಅದಾದ್ಮೇಲೆ ಫ್ರಾನ್ಸ್ ಬರುತ್ತೆ, ದೆನ್ 8th is ಇಟಲಿ, 9th is ರಷ್ಯಾ, ಮತ್ತೆ 10th ಪ್ಲೇಸ್ ಅಲ್ಲಿ ನಾವು ಬ್ರೆಜಿಲ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಎಕಾನಮಿಗಿಂತ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಕಂಟ್ರಿ ಇಸ್ ದಿಸ್ ಇಸ್ ಟೋಟಲ್ ಎಕಾನಮಿ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಕಂಟ್ರಿ ಇಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಯಾವಾಗ ತಲಾದಾಯ ಜಾಸ್ತಿ ಆಗುತ್ತೆ ಅವಾಗ ಆ ಒಂದು ದೇಶದ ಜನರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಕಾರ್ನರ್ ಥಿಯರಿ ಅಂತ ಕರೀತೇವೆ. ಕಾರ್ನರ್ ಥಿಯರಿ ಅಂದ್ರೆ ಬಹಳ ಕಡಿಮೆ ಪಾಪ್ಯುಲೇಷನ್ ಜಾಸ್ತಿ ವರ್ತ್ ಅನ್ನ ಹೊಂದಿರತಕ್ಕಂಥದ್ದು, ಅಂಡ್ ಜಾಸ್ತಿ ಪಾಪ್ಯುಲೇಷನ್ ಹತ್ರ ಕಡಿಮೆ ಆರ್ಥಿಕತೆ ಇರ್ತಕ್ಕಂಥದ್ದು. ಬಟ್ ಒಂದು ದೇಶದ ಎಕಾನಮಿಯನ್ನ ನೋಡುವಾಗ ಸೊ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡ್ತಕ್ಕಂಥದ್ದು. ಬಟ್ ಆ ಒಂದು ದೇಶದ ಬಡತನ ಅಥವಾ ಜೀವನ ಗುಣಮಟ್ಟ ಅಂತಕ್ಕಂಥದ್ದು ಯಾವತ್ತೂ ಕೂಡ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯ ಎಷ್ಟಿದೆ, ಸೊ ಅದರ ಮೇಲೆ ಆ ಒಂದು ದೇಶದ ಒಂದು ಜೀವನ ಗುಣಮಟ್ಟವನ್ನ ನಾವು ನಿರ್ಧರಿಸಬಹುದಾಗಿರುತ್ತೆ. ಸೊ ಇದರ ಮೇಲೆ ನಾವು ನಿರ್ಧರಿಸತಕ್ಕಂಥದ್ದು ಕಷ್ಟವಾಗಿರುತ್ತೆ. ಸೊ ಇದು ಈ ಒಂದು ಇತ್ತೀಚಿನ ಅಂದಾಜುಗಳಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ನಾಮಿನಲ್ GDP ಅಂತಕ್ಕಂಥದ್ದು 3.92 ಟ್ರಿಲಿಯನ್ US ಡಾಲರ್ಸ್ ಫಾರ್ 25-26 2025-26ಕ್ಕೆ ಭಾರತ ದೇಶದ ನಾಮಮಾತ್ರ ಅಂದ್ರೆ ಸೊ ಅಲ್ಲಿ ಇನ್ಫ್ಲೇಷನ್ ಏನಿರುತ್ತೆ ಅದನ್ನ ಈಕ್ವೇಟ್ ಮಾಡಿರಲ್ಲ. ಸೊ ಅಲ್ಲಿ ನಾಮಮಾತ್ರ GDP ಇರುತ್ತೆ. ಸೊ ನಾಮಮಾತ್ರ GDP 3.92 ಟ್ರಿಲಿಯನ್ US ಡಾಲರ್ಸ್ ಅಷ್ಟು ಅಂದಾಜು ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಗ್ಲೋಬಲ್ ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡಾಗ ವಿ ಆರ್ 6th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಆನ್ ದಿ ಬೇಸಿಸ್ ಆಫ್ ನಾಮಿನಲ್ GDP. ನಾಮಿನಲ್ GDP ಪ್ರಕಾರ ನಾವು ಜಗತ್ತಿನಲ್ಲಿಯೇ 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಸೊ ಗ್ರೋತ್ ಸ್ಟ್ರಾಟಜೀಸ್ ಯಾವ್ದು, ಯಾವ ಒಂದು ವಲಯಗಳು ನಮಗೆ ಆರ್ಥಿಕತೆಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲಭೂತ ಸೌಕರ್ಯಗಳು, ಮ್ಯಾನುಫ್ಯಾಕ್ಚರಿಂಗ್ ತಯಾರಿ, MSME, ಡಿಜಿಟಲ್ ಇನೋವೇಷನ್ ಮತ್ತೆ ಟ್ಯಾಕ್ಸ್ ರಿಫಾರ್ಮ್ಸ್, ಇವೆಲ್ಲ ಕೂಡ ನಮಗೆ ಬೆಳವಣಿಗೆಯ ಕಾರ್ಯತಂತ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಸೆಟ್ ಕ್ವಾಲಿಟಿಯನ್ನ ನಾವು ನೋಡೋದಾದ್ರೆ fell to about 2.46 lakh crore by 31st March 2026. ಅಂದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಒಂದು ಸ್ವತ್ತು, ಅದರ ಗುಣಮಟ್ಟ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಮಾರ್ಚ್ 2026ರ ವೇಳೆಗೆ ಅಂದ್ರೆ ಕಳೆದ ಆರ್ಥಿಕ ವರ್ಷವನ್ನ ನಾವು ತೆಗೆದುಕೊಂಡಾಗ ಸಾರ್ವಜನಿಕ ವಲಯ ಬ್ಯಾಂಕುಗಳೇನಿರ್ತವೆ ಸೊ ಅವುಗಳ ಉತ್ಪಾದನಾ ಆಸ್ತಿಗಳು 2.6 ಲಕ್ಷ ಕೋಟಿಗೆ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ರೇಷಿಯೋ, ನಾನ್ ಪರ್ಫಾರ್ಮಿಂಗ್ ಅಂದ್ರೆ ಸೊ ಬ್ಯಾಡ್ ಲೋನ್ಸ್ ಅಂತ ಕರಿತೇವೆ. ಸೊ ಲೋನ್ ಅನ್ನ ತಗೊಂಡಿರ್ತಾರೆ, ಅದನ್ನ ಮರುಪಾವತಿ ಮಾಡದೇ ಇರ್ತಕ್ಕಂಥದ್ದು, ಅದನ್ನ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೇವೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ GNPA ಡಿಕ್ಲೈನ್ ಟು 1.93%. ಇದು ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಗುಡ್ ಫಾರ್ ಎಕಾನಮಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಫ್ರಾಡ್ ಕೇಸಸ್ ಅಂದ್ರೆ ವಂಚನೆ ಪ್ರಕರಣಗಳು ಕೂಡ ಡಿಕ್ಲೈನ್ ಆಗಿರ್ತಕ್ಕಂಥ ಒಂದು ಟ್ರೆಂಡ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಇನ್ನು ಎನ್ವೈರನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಅನ್ನ ನಾವು ತೆಗೆದುಕೊಂಡ್ರೆ ನೇಷನ್ಸ್ ಫಸ್ಟ್ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಫೆಸ್ಟಿವಲ್. ಸೊ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಈ ಕಪ್ಪು ಕುತ್ತಿಗೆಯನ್ನ ಹೊಂದಿರತಕ್ಕಂತ ಒಂದು ಕೊಕ್ಕರೆ, ಇದರ ಒಂದು ಉತ್ಸವವನ್ನ ಮಾಡಲಾಗಿರುತ್ತೆ. ಸೊ ಎಲ್ಲಿ ಮಾಡಲಾಗಿದೆ ಅಂದ್ರೆ ಇದನ್ನ ಲೇ ಸೋಕಾರ್ ಅಂಡ್ ಹ್ಯಾನ್ಲೆ ಇನ್ ಲಡಾಖ್. ಸೊ ಲೇ ಸೋಕಾರ್ ಮತ್ತು ಹಾನ್ಲೆ, ಲಡಾಖ್ ನಲ್ಲಿ ಬರ್ತಕ್ಕಂತ ಹಾನ್ಲೆ ಅಂತಕ್ಕಂಥ ಒಂದು ಪ್ಲೇಸ್ ನಲ್ಲಿ ಈ ಒಂದು ಫಸ್ಟ್ ಫೆಸ್ಟಿವಲ್ ಅನ್ನ, ಈ ಒಂದು ಬ್ಲಾಕ್ ನೆಕ್ಡ್ ಕ್ರೇನ್ ಗೆ ಸಂಬಂಧಪಟ್ಟಂತೆ ಸೊ ಮೊದಲ ಉತ್ಸವವನ್ನ ಆಚರಣೆ ಮಾಡಲಾಗಿರುತ್ತೆ. ಸೊ ದೇರ್ ಆರ್ 16,000 ಬ್ಲಾಕ್ ನೆಕ್ಡ್ ಕ್ರೇನ್ಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಇಂಡಿಯಾ, ಭೂತಾನ್, ಚೈನಾ, ನೇಪಾಳ್. ಭಾರತ, ನಮ್ಮ ಪಕ್ಕದ ಭೂತಾನ್, ಚೈನಾ ಮತ್ತೆ ನೇಪಾಳ್. ಸೊ ಇಷ್ಟು 4 ರಾಷ್ಟ್ರಗಳಲ್ಲಿ 16,000 ಈ ಒಂದು ಪಕ್ಷಿಗಳು ಈಗ ವಿತರಣೆಗೊಂಡಿರುತ್ತೆ. ಸೊ ಈ ಒಂದು ಪಕ್ಷಿಯ ಸ್ಟೇಟಸ್ ಅನ್ನ ನಾವು ನೋಡೋದಾದ್ರೆ IUCN ಅಡಿಯಲ್ಲಿ ಇದನ್ನ ನಾವು ನಿಯರ್ ಥ್ರೆಟೆಂಡ್, ಅಪಾಯದ ಸಮೀಪದಲ್ಲಿರ್ತಕ್ಕಂಥ ಪಕ್ಷಿ. ಸೈಟ್ಸ್ ನ ಅಡಿಯಲ್ಲಿ ಇದು ಅಪೆಂಡಿಕ್ಸ್ 1 ಅನುಸೂಚಿ 1ರಲ್ಲಿರುತ್ತೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಅಡಿಯಲ್ಲಿ ಇದು ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಮೈಗ್ರೇಟರಿ ಸ್ಪೀಶೀಸ್ ಕೂಡ ಆಗಿರುತ್ತೆ, ಅಂದ್ರೆ ವಲಸೆ ಪ್ರಭೇದ ಕೂಡ ಆಗಿರುತ್ತೆ. ಸೊ ಇದನ್ನ ಯಾವ್ದರ ಅಡಿಯಲ್ಲಿ ಕೂಡ ಪ್ರೊಟೆಕ್ಟ್ ಮಾಡ್ತಾರಂದ್ರೆ ಕನ್ವೆನ್ಷನ್ ಆನ್ ದಿ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಆಫ್ ವೈಲ್ಡ್ ಆನಿಮಲ್ಸ್. ಅಂದ್ರೆ ವೈಲ್ಡ್ ಅಂದ್ರೆ ಕಾಡು ಪ್ರಾಣಿಗಳು ಅಂದ್ರೆ ಪಕ್ಷಿ ಕೂಡ ಇದರ ಒಂದು ಭಾಗದಲ್ಲೇ ಬರ್ತಕ್ಕಂಥದ್ದು. ಸಂರಕ್ಷಣೆ ಕುರಿತಾದ ಸಮಾವೇಶದ ಅಡಿಯಲ್ಲೂ ಕೂಡ ಇದನ್ನ ಬಾರ್ನ್ ಕನ್ವೆನ್ಷನ್ ಅಂತ ಕೂಡ ಕರೀತೇವೆ. ಸೊ ಅದರ ಅಡಿಯಲ್ಲೂ ಕೂಡ ಇದನ್ನ ಪ್ರೊಟೆಕ್ಟ್ ಮಾಡಲಾಗಿರುತ್ತೆ. ಹಾಗಿದ್ರೆ CMS ಅಥವಾ ಇದನ್ನ ಬಾರ್ನ್ ಕನ್ವೆನ್ಷನ್ ಅಂತ ಕೂಡ ಕರೀತೇವೆ. ಸೊ ಏನಿದು ಬಾರ್ನ್ ಕನ್ವೆನ್ಷನ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ CMS ಅಂದ್ರೆ ಕನ್ವೆನ್ಷನ್ ಆನ್ ದಿ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಆಫ್ ವೈಲ್ಡ್ ಆನಿಮಲ್ಸ್ ಅಂತ ಕರೀತೇವೆ. ಸೊ ಇದು ಒಂದು ಇಂಟರ್ ಗವರ್ನಮೆಂಟಲ್ ಟ್ರೀಟಿ ಆಗಿರುತ್ತೆ. ಇಂಟರ್ ಗವರ್ನಮೆಂಟಲ್ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಒಂದು ಟ್ರೀಟಿ ಅಥವಾ ಒಪ್ಪಂದ ಇದಾಗಿರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 1979 ಅಲ್ಲಿ ಜರ್ಮನಿಯ ಬಾನ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರುವ ಕಾರಣದಿಂದ ಸೊ ಇದಕ್ಕೆ ಬಾರ್ನ್ ಕನ್ವೆನ್ಷನ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1983 1983ರಲ್ಲಿ ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಈ ಸಸ್ಟೈನಬಲ್ ಯೂಸ್ ಆಫ್ ಮೈಗ್ರೇಟರಿ ಆನಿಮಲ್ಸ್ ಅಂಡ್ ದೇರ್ ಹ್ಯಾಬಿಟ್ಯಾಟ್ಸ್, ಅಂದ್ರೆ ವಲಸೆ ಬರ್ತಕ್ಕಂಥ ಪ್ರಾಣಿಗಳೇನಿರುತ್ತೆ ಸೊ ಅದನ್ನ ಮತ್ತು ಅವುಗಳ ಆವಾಸ ಸ್ಥಾನವನ್ನ ಸುಸ್ಥಿರವಾಗಿ ನಾವು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಂಡಿಯಾ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು 1983ರಲ್ಲಿ ಬಾರ್ನ್ ಕನ್ವೆನ್ಷನ್ಗೆ ನಾವು ಕೂಡ ಒಂದು ಸದಸ್ಯ ರಾಷ್ಟ್ರ ಅಥವಾ ಪಾರ್ಟಿ ಆಗಿರ್ತೇವೆ. ಸೊ CMS ನಲ್ಲಿ ಪ್ರಮುಖವಾಗಿ 2 ಅಪೆಂಡೈಸಸ್ ಬರುತ್ತೆ. ಒಂದು ಅಪೆಂಡಿಕ್ಸ್ 1, ಇನ್ನೊಂದು ಅಪೆಂಡಿಕ್ಸ್ 2 ಅಂತ ಹೇಳ್ತೇವೆ. ಸೊ ಅಪೆಂಡಿಕ್ಸ್ 1 ನಲ್ಲಿ ಏನನ್ನ ನಾವು ನೋಡ್ಬೋದಂದ್ರೆ ಮೈಗ್ರೇಟರಿ ಸ್ಪೀಶೀಸ್ ಥ್ರೆಟೆಂಡ್ ವಿತ್ ಎಕ್ಸ್ಟಿಂಕ್ಷನ್, ಅಂದ್ರೆ ಅವಿನಾಶವನ್ನ ಹೊಂದಬಹುದಾಗಿರ್ತಕ್ಕಂಥ ವಲಸೆ ಪ್ರಾಣಿಗಳನ್ನ ನಾವು ಅಪೆಂಡಿಕ್ಸ್ 1 ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಪೆಂಡಿಕ್ಸ್ 2 ಅಲ್ಲಿ ಸ್ಪೀಶೀಸ್ ವಿತ್ ಅನ್ಫೇವರಬಲ್ ಕನ್ಸರ್ವೇಷನ್ ಸ್ಟೇಟಸ್ ರಿಕ್ವೈರಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂದ್ರೆ ಯಾವ ಒಂದು ಪ್ರಭೇದಗಳು ಅನ್ಫೇವರಬಲ್ ಕನ್ಸರ್ವೇಷನ್ ಅಂದ್ರೆ ಅದರ ಸಂರಕ್ಷಣೆ ಸರಿಯಾಗಿ ಆಗದೆ ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯತೆ ಇರತಕ್ಕಂಥ ಸ್ಪೀಶೀಸ್ ಗಳನ್ನ ನಾವು ಅಪೆಂಡಿಕ್ಸ್ 2 ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಮತ್ತೆ CMS, ಸೊ ಇವೆರಡರ ನಡುವೆ ಇರತಕ್ಕಂತ ಒಂದು ಕನೆಕ್ಟ್ ಅನ್ನ ನಾವು ನೋಡೋದಾದ್ರೆ ಸೊ ಇಂಡಿಯಾ ಕೆಲವೊಂದು MOUs ಗಳನ್ನ ಸಹಿ ಹಾಕಿರುತ್ತೆ, ಒಪ್ಪಂದಗಳನ್ನ ಮಾಡ್ಕೊಂಡಿರುತ್ತೆ. ಏನನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಸೈಬೀರಿಯನ್ ಕ್ರೇನ್ಸ್ 1990ಯಲ್ಲಿ ಆಗಿರ್ತಕ್ಕಂಥ ಒಂದು MOU ಆಗಿರುತ್ತೆ. ಮೆರೈನ್ ಟರ್ಟಲ್ಸ್ ಅಂದ್ರೆ ಸಮುದ್ರ ಆಮೆಗಳು 2007ರಲ್ಲಿ, ಡುಗಾಂಗ್ ಅಂದ್ರೆ ಸಮುದ್ರ ಹಸು ಅಂತ ಹೇಳ್ತೇವೆ 2008ರಲ್ಲಿ, ರ್ಯಾಪ್ಟರ್ಸ್ ಅಂತಕ್ಕಂಥದ್ದು ಬರ್ಡ್ಸ್ ಆಗಿರುತ್ತೆ. ಸೊ ರ್ಯಾಪ್ಟರ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ 2016ರಲ್ಲಿ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇಂಡಿಯಾ ಹಾಸ್ಟೆಡ್ CMS COP13 ಅಂದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟಿ 13. ಸೊ ಇದು ನಮ್ಮ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು, ಅಂದ್ರೆ ಬಾರ್ನ್ ಕನ್ವೆನ್ಷನ್ ನ 13ನೇ ಸಭೆ, ಅದನ್ನ COP13 ಅಂತ ಹೇಳ್ತೇವೆ. ಸೊ ಇದನ್ನ ಗುಜರಾತ್ನ ಗಾಂಧಿನಗರ್ನಲ್ಲಿ 2020ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಮಾವೇಶ ನಡೆದಿರುತ್ತೆ. ಸೊ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತ ದೇಶದ ಈ ಒಂದು ಜುವಾಲಜಿಕಲ್ ಸರ್ವೆ ಏನಿದೆ ಸೊ ಕಂಪೈಲ್ಡ್ ಇಂಡಿಯಾಸ್ ಮೈಗ್ರೇಟರಿ ಸ್ಪೀಶೀಸ್ ಲಿಸ್ಟ್ ಫಾರ್ ದಿ ಫಸ್ಟ್ ಟೈಮ್ ಬಿಫೋರ್ COP13. ಅಂದ್ರೆ ಈ ಒಂದು COP13 ಈ ಒಂದು ಸಭೆಯನ್ನ ಸೇರುವುದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿರುತ್ತೆ ಸೊ ನಮ್ಮ ಭಾರತ ದೇಶದ ಒಟ್ಟು ವಲಸೆ ಪ್ರಭೇದಗಳಿಗೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ಮೈಗ್ರೇಟರಿ ಸ್ಪೀಶೀಸ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದ ಪ್ರಮುಖ ವಲಸೆ ಪ್ರಭೇದಗಳು ಅಥವಾ ಪ್ರಾಣಿಗಳು ಯಾವ್ದ್ಯಾವ್ದು ಅಂತ ನಾವು ಈ ಒಂದು ಪಟ್ಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೊದಲನೇದು ಅಮೂರ್ ಫ್ಯಾಲ್ಕಾನ್ಸ್. ಸೊ ಇದರ ಬಗ್ಗೆ
ಪ್ರಶ್ನೆ. ಸೊ ಲಾಸ್ಟ್ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು, ಅಮೂರ್ ಫಾಲ್ಕಾನ್ಸ್ ಅಂತಕ್ಕಂಥದ್ದು ತುಂಬಾ ಲಾಂಗೆಸ್ಟ್ ಫ್ಲೈಯಿಂಗ್ ಬರ್ಡ್ ಆಗಿರುತ್ತೆ. ಸೊ ಅತ್ಯಂತ ದೀರ್ಘ ಒಂದು ಪ್ರದೇಶವನ್ನ, ಸೊ ರಷ್ಯಾದಿಂದ ಇದು ಆಫ್ರಿಕಾವರೆಗೂ ಹೋಗ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಥ್ರೂ ಇಂಡಿಯಾ, ಭಾರತ ದೇಶದ ಮುಖಾಂತರ ಹೋಗುತ್ತೆ. ಸೊ IUCN ಪ್ರಕಾರ ಇದು ಲೀಸ್ಟ್ ಕನ್ಸರ್ನ್ ಆಗಿರುತ್ತೆ, ಕನಿಷ್ಠ ಕಾಳಜಿ. ದಟ್ ಮೀನ್ಸ್ ಇದರ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. CMS ನ ಪ್ರಕಾರ ಅಂದ್ರೆ ಬಾರ್ನ್ ಕನ್ವೆನ್ಷನ್ ನ ಪ್ರಕಾರ ಇದು ಅಪೆಂಡಿಕ್ಸ್ 2 ಅಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇನ್ನು ಬಾರ್ ಹೆಡೆಡ್ ಗೀಸ್ ಅಂತ ಕರೀತೇವೆ. IUCN ಅಲ್ಲಿ ಅದು ಕೂಡ ಲೀಸ್ಟ್ ಕನ್ಸರ್ನ್, ಮತ್ತೆ CMS ಅಲ್ಲಿ ಅಪೆಂಡಿಕ್ಸ್ 2 ಅಲ್ಲಿ ಇರುತ್ತೆ. ಬ್ಲಾಕ್ ನೆಕ್ಡ್ ಕ್ರೇನ್ಸ್, ಇದ್ರ ಬಗ್ಗೆನೇ ನಾನು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. IUCN ಅಲ್ಲಿ ಅದು ವಲ್ನರಬಲ್ ಆಗಿರುತ್ತೆ, ದುರ್ಬಲ. CMS ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಇರ್ತಕ್ಕಂಥ ಪ್ರಾಣಿ. ಸೊ ಇನ್ನೊಂದು ಹಂಪ್ ಬ್ಯಾಕ್ ವೇಲ್ ಆಗಿರುತ್ತೆ. ಸೊ ಇದರ IUCN ಸ್ಟೇಟಸ್ ಲೀಸ್ಟ್ ಕನ್ಸರ್ನ್, ಅಂದ್ರೆ ತುಂಬಾ ಪಾಪ್ಯುಲೇಷನ್ ಇರುತ್ತೆ. ಸೊ ಅಪೆಂಡಿಕ್ಸ್ 1 ಅಲ್ಲಿ ಇರ್ತಕ್ಕಂಥದ್ದು ಏಷ್ಯನ್ ಎಲಿಫೆಂಟ್. ಸೊ ಇದು ಕೂಡ ಏನೋ ದೊಡ್ಡ ಪ್ರಾಣಿ, ಇದೆಂಗ್ ಮೈಗ್ರೇಟ್ ಆಗುತ್ತೆ ಅಂತ ತಿಳ್ಕೊಬೇಡಿ. ಸೊ ಇದು ಕೂಡ ಮೂವಿಂಗ್ ಆನಿಮಲ್ ಆಗಿರುತ್ತೆ. ಸೊ ಇಲ್ಲಿ ಶ್ರೀಲಂಕಾ, ನಮ್ಮ ಪಕ್ಕದ ದೇಶಗಳ ನಡುವೆ ಇದು ಕೂಡ ಮೇವಿಗಾಗಿ ಅದು ತಿರುಗ್ತಾ ಇರುತ್ತೆ. ಸೊ ಇದು ಕೂಡ ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ. IUCN ಸ್ಟೇಟಸ್ ಬಂದು ಎಂಡೇಂಜರ್ಡ್ ಆಗಿರುತ್ತೆ. CMS ಅಲ್ಲಿ ಇದು ಅಪೆಂಡಿಕ್ಸ್ 1 ಅಲ್ಲಿ ಇರ್ತಕ್ಕಂಥದ್ದು. GIB, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಕರೀತೇವೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ, ತೀವ್ರವಾಗಿ ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು. CMS ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಬರುತ್ತೆ. ಬೆಂಗಾಲ್ ಫ್ಲೋರಿಕಾನ್, ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುತ್ತೆ, ಅಪೆಂಡಿಕ್ಸ್ 1 ಅಲ್ಲಿ ಬರುತ್ತೆ. ಸ್ನೋ ಲೆಪರ್ಡ್ ಅಥವಾ ಹಿಮ ಚಿರತೆ ಅಂತ ಕರೀತೇವೆ. ಸೊ ಇದು ವಲ್ನರಬಲ್ ಆಗಿರುತ್ತೆ, ಮತ್ತೆ ಅಪೆಂಡಿಕ್ಸ್ 1 ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಬಾರ್ನ್ ಕನ್ವೆನ್ಷನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಇಂಡಿಯಾಸ್ ಏಷಿಯಾಟಿಕ್ ಲಯನ್ ಪಾಪ್ಯುಲೇಷನ್ ರೀಚಸ್ 891. ಸೊ ಇದು ಆಕ್ಚುಲಿ ಕಳೆದ ವರ್ಷ ರಿಲೀಸ್ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಮತ್ತೊಮ್ಮೆ ಇದು ಎಲ್ಲಾ ದಿನಪತ್ರಿಕೆಗಳಲ್ಲಿ ಬಂದಿರುವ ಕಾರಣದಿಂದ ಸೊ ಇದನ್ನ ಇನ್ನೊಮ್ಮೆ ತೆಗೆದುಕೊಂಡಿರ್ತಕ್ಕಂಥ ಸುದ್ದಿ ಆಗಿರುತ್ತೆ. ಸೊ ಆಕ್ಚುಲಿ ಲಾಸ್ಟ್ 10 years ಅಲ್ಲಿ, ಕಳೆದ 10 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಂಹಗಳ ಸಂಖ್ಯೆ ಏರಿಕೆ ಆಗಿರ್ತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ನಿದರ್ಶನವಾಗಿರುತ್ತೆ. ನೋಡಿ, 2015ರಲ್ಲಿ ಕೇವಲ 523 ಸಿಂಹಗಳಿದ್ದವು. 2025ಕ್ಕೆ 891ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಈಗ ದಾಖಲಾಗಿರುತ್ತೆ. ಸೊ 2015 ಅಲ್ಲಿ 523, 2025 ಅಲ್ಲಿ 891ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಇದು 16th ಏಷಿಯಾಟಿಕ್ ಲಯನ್ ಪಾಪ್ಯುಲೇಷನ್ ಎಸ್ಟಿಮೇಷನ್ ಆಗಿರುತ್ತೆ. ಸೊ 16ನೇ ಸಿಂಹಗಳ ಗಣತಿ ಆಗಿರುತ್ತೆ. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ಸಿಂಹಗಳ ಗಣತಿಯನ್ನ ಮಾಡ್ತಕ್ಕಂಥದ್ದು ಒಂದು ಪ್ರೊಸೀಜರ್ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಗುಜರಾತ್ ನಲ್ಲಿರ್ತಕ್ಕಂಥ ಗಿರ್ ಮತ್ತೆ ಗ್ರೇಟರ್ ಗಿರ್ ಲ್ಯಾಂಡ್ಸ್ಕೇಪ್ ನಲ್ಲಿ ಮಾತ್ರ ಇದು ಕಂಡು ಬರ್ತಕ್ಕಂಥ ಒಂದು ಸಿಂಹವಾಗಿರುತ್ತೆ. ಎಕ್ಸ್ಪ್ಯಾಂಡೆಡ್ ಫ್ರಮ್ ಅಬೌಟ್ 30,000 ಸ್ಕ್ವೇರ್ ಕಿಲೋಮೀಟರ್ಸ್ ಇನ್ 2020. ಸೊ ನಿಯರ್ಲಿ 35,000 ಸ್ಕ್ವೇರ್ ಕಿಲೋಮೀಟರ್ಸ್ ನಾವು. ಸೊ ಮುಂಚೆ 30,000 ಸ್ಕ್ವೇರ್ ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿದ್ದು ಈಗ 35,000 ಸ್ಕ್ವೇರ್ ಕಿಲೋಮೀಟರ್ಸ್. ಯಾಕಂದ್ರೆ ಸಿಂಹಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅದರ ಭೌಗೋಳಿಕ ವ್ಯಾಪ್ತಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದ್ರೆ ಯಾವುದೇ ಕಾರ್ನಿವರ್ಗೆ ಆ ಜಿಯೋಗ್ರಫಿಕಲ್ ಕೆಪಾಸಿಟಿ ಅಂತಕ್ಕಂಥದ್ದು ಬಹಳ ಕಡಿಮೆ. ಸೊ ಜಾಸ್ತಿ ಪ್ರದೇಶವನ್ನ ಆಕ್ಯುಪೈ ಮಾಡೋದ್ರಿಂದ ಅವುಗಳ ಪಾಪ್ಯುಲೇಷನ್ ಅನ್ನ ಅಕಾಮಿಡೇಟ್ ಮಾಡ್ಲಿಕ್ಕೆ ಹೆಚ್ಚಿನ ಭೂ ಪ್ರದೇಶ ಕೂಡ ಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಏಷಿಯಾಟಿಕ್ ಲಯನ್ ಏನಿದೆ, ಸೊ ಇದು ಸಿಂಹಗಳ ಒಂದು ಸಬ್ ಸ್ಪೀಶೀಸ್ ಆಗಿರುತ್ತೆ. ಅಂದ್ರೆ ಸಿಂಹಗಳಲ್ಲಿ ಒಂದು ಉಪಜಾತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಅದರ ಸೈಂಟಿಫಿಕ್ ನೇಮ್ ಏನು ಅಂದ್ರೆ ಪ್ಯಾಂಥರಾ ಲಿಯೋ ಪರ್ಸಿಕಾ ಅಂತ ಹೇಳ್ತೇವೆ. ಸೊ ಇದು ಸಿಂಹಗಳ ಒಂದು ಉಪಜಾತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ದಿ ಓನ್ಲಿ natural wild population survives in India, mainly in the Saurashtra region of Gujarat. ಅಂದ್ರೆ ಕಾಡಿನಲ್ಲಿ ಈ ಒಂದು ಉಪಜಾತಿಗೆ ಸೇರಿರ್ತಕ್ಕಂಥ ಸಿಂಹ ಕೇವಲ ಗುಜರಾತ್ನ ಸೌರಾಷ್ಟ್ರ ಪ್ರದೇಶದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಕಂಡು ಬರದೇ ಇರತಕ್ಕಂಥ ಒಂದು ಸಿಂಹವಾಗಿರುತ್ತೆ. ಸೊ ಇದು IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಏನಿರುತ್ತೆ, ಸೊ ಏಷಿಯಾಟಿಕ್ ಲಯನ್ ಅನ್ನ 2008ರಲ್ಲಿ ಅದು ಎಂಡೇಂಜರ್ಡ್ ಅಲ್ಲಿತ್ತು, ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿತ್ತು. ಸೊ ಇವಾಗ ಅದ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. 2025ರಲ್ಲಿ ಅದನ್ನ ವಲ್ನರಬಲ್ ಅಥವಾ ದುರ್ಬಲ ಪಟ್ಟಿಗೆ ಸೇರಿಸಲಾಗಿರುತ್ತೆ. ನೋಡಿ, ಈ ತರದ್ದು ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಹಳೆ ಸ್ಟೇಟಸ್ ಅನ್ನ ಓದಿರ್ತೀರ, ಬಟ್ ಆ ಸ್ಟೇಟಸ್ ಚೇಂಜ್ ಆಗಿರೋದನ್ನ ನಾವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪರೀಕ್ಷೆಯಲ್ಲಿ ಏನಾದ್ರೂ ಪ್ರಶ್ನೆ ಬಂದಾಗ ನಾವು ಎಂಡೇಂಜರ್ಡ್ ಅಂತಾನೆ ಬರೀತೇವೆ. ಬಟ್ 2025ರ ಅಪ್ಡೇಟ್ ನ ಪ್ರಕಾರ ಸೊ ಇದನ್ನ ವಲ್ನರಬಲ್ ಅಂತ ರಿಲೀಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಲೆಟ್ ಇಸ್ ಕಮ್ ಟು ಇಂಟರ್ನ್ಯಾಷನಲ್ ನ್ಯೂಸ್. ಇದರಲ್ಲಿ ಫಸ್ಟ್ನೇದು, ಫಾರ್ಮರ್ ಸಿರಿಯನ್ ಪ್ರೆಸಿಡೆಂಟ್ ಅಸಾದ್ ಸೆಂಟೆನ್ಸ್ ಟು ಡೆತ್ ಇನ್
ಆಬ್ಸೆನ್ಷಿಯಾ ಓವರ್ ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂಡ್ ವಾರ್ ಕ್ರೈಮ್ಸ್ ಅಂತ ಕರೀತೇವೆ. ಸೊ ಮನುಷ್ಯರ ಮೇಲೆ ಮಾಡಿರ್ತಕ್ಕಂಥ ಅಪರಾಧಗಳು, ಈ ಕಾರಣಗಳಿಂದ ಸಿರಿಯಾದ ಮಾಜಿ ಅಧ್ಯಕ್ಷನಿಗೆ ಈಗ ಮರಣ ದಂಡನೆಯನ್ನ ವಿಧಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಯು ಕ್ಯಾನ್ ಸಿ ದ ವರ್ಲ್ಡ್ ಮ್ಯಾಪ್ ಹಿಯರ್. ಸೊ ಇಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಿರಿಯಾ, ಇದು ವೆಸ್ಟ್ ಏಷ್ಯಾದಲ್ಲಿ ಬರ್ತಕ್ಕಂಥ ಒಂದು ಏಷ್ಯನ್ ಕಂಟ್ರಿ ಆಗಿರುತ್ತೆ. ಸೊ ಹಾಗಿದ್ರೆ ಸಿರಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಡಮಾಸ್ಕಸ್ ಅಂತ ಕರೀತೇವೆ. ಸಿರಿಯಾದ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ತಿಜಿಲ್ ಅಂತ ಒಂದು ಕೋಡ್ ಅನ್ನ ನೆನ್ಪಿಟ್ಕೊಳ್ಳಿ. ಸಿರಿಯಾ ತಿಜಿಲ್ ಅಂತಕ್ಕಂಥದ್ದು ಅದರ ಕೋಡ್ ಆಗಿರುತ್ತೆ. ಸೊ ಟರ್ಕಿ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ, ಲೆಬನಾನ್ ಜೊತೆ, ಇಸ್ರೇಲ್ ಜೊತೆ, ಜೋರ್ಡಾನ್ ಜೊತೆ, ಇರಾಕ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಹಾಗೆ ಈ ಕಡೆ ಇರ್ತಕ್ಕಂಥದ್ದು ಮೆಡಿಟೇರಿಯನಿಯನ್ ಸಿ ಜೊತೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಸಿರಿಯಾ, ಸೊ ನೆಕ್ಸ್ಟ್ ಆರ್ಟಿಕಲ್ ನಾನು ಲೆಬನನ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ಸಿರಿಯಾ ಪಕ್ಕದಲ್ಲಿ ಲೆಬನನ್ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ. ಎನಿವೇಸ್ ನೆಕ್ಸ್ಟ್ ನ್ಯೂಸ್ ಅಲ್ಲಿ ನಾನು ಲೆಬನನ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಈಗ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬಶಾರ್ ಅಸದ್ ಅಂಡ್ ಅವರ ಬ್ರದರ್ ಮಹೇರ್, ಇವರಿಬ್ಬರನ್ನ ಕೂಡ ಅವರ ಅನುಪಸ್ಥಿತಿಯಲ್ಲಿ ಮರಣ ದಂಡನೆಯನ್ನ ವಿಧಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕಾಗಿ ಅಂದ್ರೆ ಇವರು ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂಡ್ ವಾರ್ ಕ್ರೈಮ್ಸ್ ಕಮಿಟೆಡ್ ಡ್ಯೂರಿಂಗ್ ದಿ ಸಿರಿಯಾಸ್ 14 years ಕಾನ್ಫ್ಲಿಕ್ಟ್. ಸೊ ಸಿರಿಯಾದಲ್ಲಿ 14 ವರ್ಷದ ಒಂದು ಸಂಘರ್ಷಗಳ ಸಮಯದಲ್ಲಿ ಮನುಕುಲದ ಮೇಲೆ ಮತ್ತೆ ಯುದ್ಧ ಅಪರಾಧಗಳನ್ನ ಮಾಡಿರುವ ಕಾರಣದಿಂದ ಸುಮಾರು 5 ಲಕ್ಷ ಜನರು ಮೃತಪಟ್ಟಿದ್ದಕ್ಕೆ ಕಾರಣವಾಗಿರೋದ್ರಿಂದ ಸೊ ಇವರಿಗೆ ಮರಣ ದಂಡನೆಯನ್ನ ವಿಧಿಸಲಾಗಿರುತ್ತೆ. ಸೊ ನೆಕ್ಸ್ಟ್ is Lebanon. Lebanon becomes first Arab country to abolish ಡೆತ್ ಪೆನಾಲ್ಟಿ. ಇಲ್ಲಿ ನೋಡಿ, ಇವಾಗ ತಾನೇ ಮರಣ ದಂಡನೆಯನ್ನ ನೋಡಿದ್ವಿ. ಈಗ ಈ ಒಂದು ಆರ್ಟಿಕಲ್ ಅಲ್ಲಿ ಲೆಬನನ್, ಈ ಒಂದು ರಾಷ್ಟ್ರ ಈ ಡೆತ್ ಪೆನಾಲ್ಟಿ ಮರಣ ದಂಡನೆಯನ್ನ ರದ್ದುಪಡಿಸಿರ್ತಕ್ಕಂಥ ಮೊದಲ ಅರಬ್ ದೇಶವಾಗಿ ನಾವು ಲೆಬನನ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಸೇಮ್, ಸೊ ಐ ಕ್ಯಾನ್ ಸಿ ಲೆಬನನ್ ಹಿಯರ್. ಲೆಬನನ್ ಇಲ್ಲಿದೆ. ಸೊ ಲೆಬನನ್ ನ ಮೆಡಿಟರೇನಿಯನ್ ಸಿ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದರ ಬಾರ್ಡರಿಂಗ್ ಕಂಟ್ರೀಸ್ ಬಂದು ಇಸ್ರೇಲ್ ಬರುತ್ತೆ ಮತ್ತೆ ಸಿರಿಯಾ ಬರುತ್ತೆ. ಸೊ ಇವೆರಡು ಕೂಡ ಇದರ ಬಾರ್ಡರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಇದು ತನ್ನ ರಾಷ್ಟ್ರದಲ್ಲಿ ಮರಣ ದಂಡನೆಯನ್ನ ರದ್ದುಗೊಳಿಸಿರ್ತಕ್ಕಂಥ ಮೊದಲ ಅರಬ್ ರಾಷ್ಟ್ರವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂಡ್ ರೀಪ್ಲೇಸಸ್ ಡೆತ್ ಸೆಂಟೆನ್ಸ್ ವಿತ್ ದಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್. ಸೊ ಆ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕೂಡ ಬದಲು ಜೀವಾವಧಿ ಶಿಕ್ಷೆ, ಅದರ ಜೊತೆಗೆ ಕಠಿಣ ಶ್ರಮ, ಮರಣ ದಂಡನೆ ಕೊಡೋ ಬದಲಾಗಿ ಕಠಿಣ ಶ್ರಮ ಅಂದ್ರೆ ಅವ್ರ ಕೈಲಿ ಕಠಿಣವಾದ ಕೆಲಸಗಳನ್ನ ಮಾಡಲಾಗುತ್ತೆ, ಜೀವಾವಧಿ ಶಿಕ್ಷೆಯನ್ನಾಗಿ ಇದನ್ನ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಿಕ್ಯೂಷನ್ ಮೊರಟೋರಿಯಂ ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ 2004ರಿಂದನೇ ಈ ಒಂದು ಮರಣ ದಂಡನೆ ಅಂತಕ್ಕಂಥದ್ದು ಮರಟೋರಿಯಂ ಅಲ್ಲಿ ಇರುತ್ತೆ. ಮ್ಯಾರಿಟೋರಿಯಂ ಅಂದ್ರೆ ಸೊ ಅದನ್ನ ಸ್ಥಗಿತ ಮಾಡಲಾಗಿರುತ್ತೆ, ಅಂದ್ರೆ ಸ್ಟೇಟಸ್ ಕ್ಯೂ, ಕೊಡಬಾರ್ದು ಕೊಡಬೇಕು ಅಂತಕ್ಕಂಥ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿರೋದಿಲ್ಲ. ಸೊ ಯಾವ ಒಂದು ಪ್ರಕರಣಗಳಲ್ಲಿ ಮರಣ ದಂಡನೆ ಅವರು ಅನೌನ್ಸ್ ಮಾಡಿದ್ರು ಕೂಡ ಮರಣ ದಂಡನೆಯನ್ನ ವಿಧಿಸದೆ ಅದೇ ರೀತಿ ಸ್ಟೇಟಸ್ ಕ್ಯೂ ಅನ್ನ ಮೇಂಟೈನ್ ಮಾಡಿಕೊಂಡು ಅಲ್ಟಿಮೇಟ್ಲಿ ಸೊ ಈ ವರ್ಷದಲ್ಲಿ ಮರಣ ದಂಡನೆಯನ್ನ ಅಲ್ಲಿ ರದ್ದುಪಡಿಸಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇನ್ನು ನಮ್ಮ ಭಾರತ ದೇಶದ ಕಾಂಟೆಕ್ಸ್ಟ್ ಅನ್ನ ನಾವು ತೆಗೆದುಕೊಂಡಾಗ ಇಂಡಿಯಾ ರಿಟೇನ್ಸ್ ದಿ ಡೆತ್ ಪೆನಾಲ್ಟಿ ಇನ್ ಲಾ ಅಂಡ್ ಈಸ್ ಜನರಲಿ ಕ್ಲಾಸಿಫೈಡ್ ಆಸ್ ರಿಟೆನ್ಷನಿಸ್ಟ್ ಕಂಟ್ರಿ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮರಣ ದಂಡನೆ ಅಂತಕ್ಕಂಥದ್ದು ಇನ್ನೂ ಕೂಡ ಉಳಿದಿರುವ ಕಾರಣದಿಂದ ಉಳಿಸಿಕೊಂಡಿರುವ ದೇಶವೆಂದು ನಮ್ಮ ರಾಷ್ಟ್ರವನ್ನ ಕರೆಯಲಾಗುತ್ತೆ. ಸೊ ಬಟ್ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸಸ್ ಗಳಲ್ಲಿ ಮಾತ್ರ ಈ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ನೀಡ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಲ್ಯಾಂಡ್ ಮಾರ್ಕ್ ಕೇಸ್, ಈ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಹೆಗ್ಗುರುತು ಪ್ರಕರಣ ಯಾವುದು ಅಂತ ಹೇಳಿದ್ರೆ ದ ಡಾಕ್ಟ್ರೈನ್ ವಾಸ್ ಲೇಡ್ ಡೌನ್ ಇನ್ ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. 1980ರಲ್ಲಿ ಬಚ್ಚನ್ ಸಿಂಗ್ ಮತ್ತೆ ಪಂಜಾಬ್ ರಾಜ್ಯದ ನಡುವೆ ಆಗಿರ್ತಕ್ಕಂಥ ಪ್ರಕರಣದ ತತ್ವದ ಆಧಾರದ ಮೇಲೆ ಸೊ ಈ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಲೀಗಲ್ ಫ್ರೇಮ್ ವರ್ಕ್ ಏನು ಅಂತ ನಾವು ನೋಡೋದಾದ್ರೆ ಭಾರತೀಯ ನ್ಯಾಯ ಸಂಹಿತ ಅಂಡ್ ಸರ್ಟನ್ ಸ್ಪೆಷಲ್ ಲಾಸ್ ನ ಅಡಿಯಲ್ಲಿ ಈ ಒಂದು ಮರಣ ದಂಡನೆಯನ್ನ ನಾವು ಇನ್ನೂ ಕೂಡ ಉಳಿಸಿಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದಕ್ಕೆ ಜುಡಿಷಿಯಲ್ ಸೇಫ್ ಗಾರ್ಡ್, ನ್ಯಾಯಾಂಗದ ರಕ್ಷಣೆ ಅಂತ ನಾವು ನೋಡೋದಾದ್ರೆ ಡೆತ್ ಸೆಂಟೆನ್ಸ್ ಅವಾರ್ಡೆಡ್ ಬೈ ಅ ಟ್ರಯಲ್ ಕೋರ್ಟ್, ಅಂದ್ರೆ ಯಾವ ಕೋರ್ಟ್ ನಲ್ಲಿ ಆ ಒಂದು ಪ್ರಕರಣವನ್ನ ನಡೆಸ್ತಾ ಇರ್ತಾರೆ ಅವರು ಡೆತ್ ಪೆನಾಲ್ಟಿಯನ್ನ ಕೊಟ್ಟ ನಂತರ ರಿಕ್ವೈರ್ಸ್ ಕನ್ಫರ್ಮೇಶನ್ ಬೈ ದಿ ಹೈಕೋರ್ಟ್. ಹೈಕೋರ್ಟ್ ನಲ್ಲಿ ಅದಕ್ಕೆ ಕನ್ಫರ್ಮೇಶನ್ ಅಥವಾ ದೃಢೀಕರಣ ಅಗತ್ಯವಿರುತ್ತೆ, ನಂತರ ಮಾತ್ರ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ನೀಡಬಹುದಾಗಿರುತ್ತೆ. ಸೊ ಇದಕ್ಕೆ ಅಪಲೇಟ್ ರಿವ್ಯೂ, ಮೇಲ್ಮನವಿ ಪರಿಶೀಲನೆಯನ್ನ ನಾವು ನೋಡೋದಾದ್ರೆ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ಸ್ ಮೇ ಕನ್ಫರ್ಮ್
ಕಮ್ಯೂಟ್ ಆರ್ ಸೆಟ್ ಅಸೈಡ್ ಡೆತ್ ಸೆಂಟೆನ್ಸ್. ಹೈಕೋರ್ಟ್ಗಳಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗಳಾಗಿರ್ಬೋದು, ಈ ಪ್ರಕರಣ ನಡೀತಾ ಇರ್ತಕ್ಕಂಥ ಕೋರ್ಟ್ ನಲ್ಲಿ ಮರಣ ದಂಡನೆಯನ್ನ ಕೊಟ್ಟ ನಂತರ ಸೊ ಇವರು ಅದನ್ನ ದೃಢೀಕರಿಸಬಹುದು. ಅಂದ್ರೆ ದೇ ಕ್ಯಾನ್ ಅಲೋ ದೆಮ್ ಟು ಸೆಂಡ್ ಹಿಮ್ ಟು ಕ್ಯಾಪಿಟಲ್ ಪನಿಷ್ಮೆಂಟ್. ಶಿಕ್ಷೆಯನ್ನ ಕಡಿಮೆ ಮಾಡಬಹುದು ಅಥವಾ ಅದನ್ನ ರದ್ದು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಕೂಡ ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಲಾಸ್ಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥದ್ದು 2012 ಡೆಲ್ಲಿ ಗ್ಯಾಂಗ್ ರೇಪ್ ಕೇಸ್ ನಲ್ಲಿ ಸಿಕ್ಕಿರ್ತಕ್ಕಂಥ ಅಪರಾಧಿಗಳನ್ನ 2020 ಮಾರ್ಚ್ ನಲ್ಲಿ ಇವರಿಗೆ ಮರಣ ದಂಡನೆಯನ್ನ ನೀಡಿರ್ತಕ್ಕಂಥದ್ದು ಕೊನೆಯ ಪ್ರಕರಣವಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ ಟೆರಿಸ್ ಮಧುಸೂದನಿ. ಸೊ ನಮ್ಗೆ ಒಂದು ಫರ್ನ್ ಸಿಕ್ಕಿರುತ್ತೆ, ಅಂದ್ರೆ ಈಸ್ಟರ್ನ್ ಘಾಟ್ಸ್ ನಲ್ಲಿ ನಮ್ಗೆ ಒಂದು ಫರ್ನ್ ಜಾತಿಯ ಒಂದು ಹೊಸ ಪ್ರಭೇದ ಸಿಕ್ಕಿರುತ್ತೆ. ಸೊ ಈ ಒಂದು ಹೊಸ ಪ್ರಭೇದಕ್ಕೆ ಟೆರಿಸ್ ಮಧುಸೂದನಿ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸರ್, ಈ ಒಂದು ಫರ್ನ್ ನಮ್ಗೆ ಈಕೋಲಾಜಿಕಲಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸೊ ದೇ ಹೆಲ್ಪ್ ಇನ್ ಸಾಯಿಲ್ ಫಾರ್ಮೇಶನ್, ವೆರಿ ಇಂಪಾರ್ಟೆಂಟ್, ಮಣ್ಣಿನ ರಚನೆಗೆ ಸಹಾಯ ಮಾಡ್ತಕ್ಕಂಥ ಗಿಡಗಳಾಗಿರುತ್ತೆ. ಸೊ ಇದರ ಒಂದು ಹೊಸ ಪ್ರಭೇದ ನಮ್ಗೆ ಸಿಕ್ಕಿರುತ್ತೆ, ಅದಕ್ಕೆ ಟೆರಿಸ್ ಮಧುಸೂದನಿ ಅಂತಕ್ಕಂಥ ಒಂದು ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಇದೊಂದು ರೇರ್ ನ್ಯೂ ಸ್ಪೀಶೀಸ್ ಆಫ್ ಫರ್ನ್ ನೇಮ್ಡ್ ಆಫ್ಟರ್ ಟೆರಿಸ್ ಮಧುಸೂದನಾನಿ ಅಂತಕ್ಕಂಥ ಒಂದು ಹೆಸರನ್ನ ನೀಡಲಾಗಿರುತ್ತೆ. ಸೊ ಇದು ಕೊಲ್ಲಿ ಹಿಲ್ಸ್ ಆಫ್ ಈಸ್ಟರ್ನ್ ಘಾಟ್ಸ್ ನಲ್ಲಿ, ಈಸ್ಟರ್ನ್ ಘಾಟ್ಸ್ ನ ಕೊಲ್ಲಿ ಬೆಟ್ಟಗಳಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಸಸ್ಯ ಇದಾಗಿರುತ್ತೆ. ಸೊ ಇದು ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಫರ್ನ್ ಆಗಿರುತ್ತೆ. ಸೊ ಇಟ್ ವಾಸ್ ಡಿಸ್ಕವರ್ಡ್ ವಿತ್ ಇನ್ ದಿ ಮಿಸ್ಟಿ ಕೊಯ್ಲಿ ಹಿಲ್ಸ್ ಆಫ್ ದಿ ಈಸ್ಟರ್ನ್ ಘಾಟ್ಸ್ ಇನ್ ತಮಿಳುನಾಡು. ಸೊ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಕೊಲ್ಲಿ ಬೆಟ್ಟಗಳಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿ ಕೂಡ ಇದನ್ನ ವರ್ಗೀಕರಣ ಮಾಡಲಾಗಿರುತ್ತೆ. ಬಿಕಾಸ್ ಇದು ತುಂಬಾ ಲಿಮಿಟೆಡ್ ಪ್ಲೇಸ್ ಅಲ್ಲಿ ಇರುತ್ತೆ ಮತ್ತೆ ತುಂಬಾ ಕಡಿಮೆ ಇರುವ ಕಾರಣದಿಂದ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಅದನ್ನ ಪಟ್ಟಿ ಮಾಡಲಾಗಿರುತ್ತೆ. ನೆಕ್ಸ್ಟ್, ನಾಸಾ ಇನ್ವೈಟ್ಸ್ ಇಸ್ರೋ ಟು ಜಾಯಿನ್ ಇಟ್ಸ್ ಆಂಬಿಷಿಯಸ್ ಮೂನ್ ಬೇಸ್ ಪ್ರೋಗ್ರಾಮ್. ಸೊ ನಾಸಾದವರು ನಮ್ಮ ಇಸ್ರೋವನ್ನ ನಾಸಾದವರು ಚಂದ್ರನ ಮೇಲೆ ಒಂದು ಬೇಸ್ ಅನ್ನ, ಅಂದ್ರೆ ಹ್ಯೂಮನ್ಸ್ ಇರ್ಲಿಕ್ಕೆ ಒಂದು ಬೇಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಅಂದ್ರೆ ಅದನ್ನ ಆ ಒಂದು ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಮ ಭಾರತ ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋವನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಏನಿದು ಅಪ್ಡೇಟ್ಸ್ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಇದನ್ನ ನಾವು ಮೂನ್ ಬೇಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಚಂದ್ರನ ಮೇಲೆ ಒಂದು ನೆಲೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಾಸಾದವರು ಮಾಡ್ತಾ ಇರ್ತಕ್ಕಂಥದ್ದು, ಇದರ ಉದ್ದೇಶ ಪರ್ಮನೆಂಟ್ ಅಂಡ್ ಸಸ್ಟೈನಬಲ್ ಹ್ಯೂಮನ್ ಪ್ರೆಸೆನ್ಸ್ ನಿಯರ್ ದಿ ಲೂನಾರ್ ಸೌತ್ ಪೋಲ್, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಶಾಶ್ವತವಾದ ಒಂದು ಸುಸ್ಥಿರ ಮಾನವ ನೆಲೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಲಾಂಗ್ ಟರ್ಮ್ ಗೋಲ್ ಏನು ಅಂದ್ರೆ ದೀರ್ಘಾವಧಿಯ ಒಂದು ಗುರಿ ಏನು ಅಂತ ನಾವು ನೋಡೋದಾದ್ರೆ ಡೆವಲಪ್ ಟೆಕ್ನಾಲಜೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸ್ಟೆಂಡೆಡ್ ಲೂನಾರ್ ಸ್ಟೇಸ್ ಅಂಡ್ ಫ್ಯೂಚರ್ ಮಿಷನ್ಸ್ ಟು ಮಾರ್ಸ್. ಅಂದ್ರೆ ಚಂದ್ರನ ಮೇಲೆ ಸಕ್ಸಸ್ ಆದ ನಂತರ ಅದರ ಅನುಭವದೊಂದಿಗೆ ಭವಿಷ್ಯದಲ್ಲಿ ಮಂಗಳ ಗ್ರಹ ಕಾರ್ಯಾಚರಣೆಗಳಿಗಾಗಿ ತಂತ್ರಜ್ಞಾನಗಳನ್ನ ಮತ್ತೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಲಾಂಗ್ ಟರ್ಮ್ ಆಗಿರುತ್ತೆ. ಈಗ ಪ್ರಸ್ತುತವಾಗಿ ಲೂನಾರ್ ಸೌತ್ ಪೋಲ್ಗೆ ಸಕ್ಸಸ್ ಆದ ನಂತರ ಆ ಒಂದು ಅನುಭವವನ್ನ ನಾವು ಮಾರ್ಸ್ ಪ್ಲಾನೆಟ್ಗೆ ಕೂಡ ಯೂಸ್ ಮಾಡ್ತಕ್ಕಂಥದ್ದು ಇದರ ಲಾಂಗ್ ಟರ್ಮ್ ಗೋಲ್ ಆಗಿರುತ್ತೆ. ಸೊ ಇನ್ನು ಕಮರ್ಷಿಯಲ್ ರೋಲ್, ವಾಣಿಜ್ಯ ಪಾತ್ರವನ್ನ ನಾವು ತೆಗೆದುಕೊಂಡಾಗ ಪ್ರೈವೇಟ್ ಕಂಪನೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಸಪೋರ್ಟ್ ಕಾರ್ಗೋ ಡೆಲಿವರಿ, ನ್ಯಾವಿಗೇಷನ್, ಲ್ಯಾಂಡರ್ಸ್ ಅಂಡ್ ಸರ್ಫೇಸ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಇದು ಕೇವಲ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಮಾತ್ರವಲ್ಲ, ಈವನ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸರಕುಗಳನ್ನ ಸಾಗಣೆ ಮಾಡಲಿಕ್ಕೆ, ನ್ಯಾವಿಗೇಷನ್ ರಿಲೇಟೆಡ್ ಟೆಕ್ನಾಲಜಿಗಾಗಿ, ಲ್ಯಾಂಡರ್ಗಳು ಮತ್ತೆ ಮೇಲ್ಮೈ ಮೂಲಸೌಕರ್ಯಗಳಿಗೆ ಖಾಸಗಿ ಸಂಸ್ಥೆಗಳು ಕೂಡ ಬೆಂಬಲವನ್ನ ನೀಡಬಹುದಾಗಿರುತ್ತೆ. ಸೊ ಇದರ ಫೇಸ್ 1 ಮೊದಲ ಹಂತ ಈ ವರ್ಷ 2026ರಿಂದ ಪ್ರಾರಂಭವಾಗಿ 2029ಕ್ಕೆ ಮೊದಲ ಹಂತ ಕೊನೆಗೊಳ್ಳುತ್ತೆ. ಮೊದಲ ಹಂತದಲ್ಲಿ ರೋಬೋಟಿಕ್ ಮ್ಯಾಪಿಂಗ್ ಅನ್ನ ಮಾಡಲಾಗುತ್ತೆ, ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ಸ್ ಮತ್ತೆ ಕಾರ್ಗೋ ಮಿಷನ್ಸ್ ಅನ್ನ ಮಾಡಲಾಗುತ್ತೆ. ಕಾರ್ಗೋ ಮಿಷನ್ಸ್ ಅಂದ್ರೆ ವಸ್ತುಗಳನ್ನ ಸಾಗಣೆ ಮಾಡ್ತಕ್ಕಂಥ ಮಿಷನ್ಸ್ ಆಗಿರ್ಬೋದು. ರೋಬೋಟಿಕ್ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಮ್ಯಾಪಿಂಗ್, ಎಲ್ಲಿ ಬೇಸ್ ಅನ್ನ ಮಾಡಬೇಕಾಗಿರುತ್ತೆ ಅದರ ನಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಟೆಕ್ನಾಲಜಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮೊದಲ ಹಂತದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳಾಗಿರುತ್ತೆ. ಇನ್ನು ಫೇಸ್ 2 ಅಂತಕ್ಕಂಥದ್ದು 2029ರಿಂದ 2032ರವರೆಗೆ ಹಂತ 2 ನಡೆಯುತ್ತೆ. ಸೊ ಇಲ್ಲಿ ಎಸ್ಟಾಬ್ಲಿಷ್ ಪವರ್
ಕಮ್ಯುನಿಕೇಶನ್ ಅಂಡ್ ಲಾಜಿಸ್ಟಿಕ್ ಸಿಸ್ಟಮ್ಸ್ ಅಲಾಂಗ್ ಸೈಡ್ ಅರ್ಲಿ ಕ್ರೂಡ್ ಆಪರೇಷನ್ಸ್, ಅಂದ್ರೆ ಆರಂಭಿಕ ಮಾನವ ಸಹಿತ ಕಾರ್ಯಾಚರಣೆಗಳಂದ್ರೆ ಆಸ್ಟ್ರೋನಾಟ್ಸ್ ಅನ್ನ ಅಲ್ಲಿಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಮಾನವ ಸಹಿತ ಕಾರ್ಯಾಚರಣೆಗಳು ಅಂತ ಕರೀತೇವೆ. ಅದ್ರ ಜೊತೆಗೆ ವಿದ್ಯುತ್, ಸಂವಹನ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು 2ನೇ ಹಂತದಲ್ಲಿ ಕೈಗೊಳ್ಳಲಾಗಿರುತ್ತೆ. ಇನ್ನು 3ನೇ ಹಂತದಲ್ಲಿ 2032ರ ನಂತರ 3ನೇ ಹಂತವನ್ನ ಕೈಗೊಳ್ಳಲಾಗುತ್ತೆ. ಟು ಡೆವಲಪ್ ಪರ್ಮನೆಂಟ್ ಹ್ಯಾಬಿಟ್ಯಾಟ್ಸ್ ಫಾರ್ ಲಾಂಗ್ ಡ್ಯೂರೇಷನ್ ಹ್ಯೂಮನ್ ಪ್ರೆಸೆನ್ಸ್, ಅಂದ್ರೆ ಹೆಚ್ಚಿನ ಕಾಲ ಚಂದ್ರನಲ್ಲಿ ಉಳಿದುಕೊಳ್ಳುವುದಕ್ಕೆ ಒಂದು ಪರ್ಮನೆಂಟ್ ಒಂದು ಉಪಸ್ಥಿತಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಲಾಸ್ಟ್ ಹಂತದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹಾಗಿದ್ರೆ ಯಾಕೆ ಸೌತ್ ಪೋಲ್ ಅನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ದಕ್ಷಿಣ ಧ್ರುವವನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೈಂಟಿಫಿಕ್ ವ್ಯಾಲ್ಯೂ, ಅದಕ್ಕಿರ್ತಕ್ಕಂಥ ವೈಜ್ಞಾನಿಕ ಮೌಲ್ಯ, ಪೊಟೆನ್ಷಿಯಲ್ ಆಕ್ಸೆಸ್ ಟು ವಾಟರ್ ಐಸ್ ಇನ್ ಪರ್ಮನೆಂಟ್ಲಿ ಶಾಡೋಡ್ ರೀಜನ್, ಅಂದ್ರೆ ಶಾಶ್ವತವಾಗಿ ನೆರಳಿನ ಪ್ರದೇಶದಲ್ಲಿ ಇರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಹಿಮ ನೀರನ್ನ ಬಳಕೆ ಮಾಡಿಕೊಳ್ಳುವ ಉದ್ದೇಶ. ಅಂದ್ರೆ ಅಲ್ಲಿರ್ತಕ್ಕಂಥ ವಾಟರ್, ಬಿಕಾಸ್ ಯಾವುದೇ ಒಂದು ಬೇಸ್, ನಾವು ಮನುಷ್ಯರು ಇರಬೇಕಾದ್ರೆ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಹಿಮದ ಲಭ್ಯತೆ, ನೀರಿನ ಹಿಮದ ಲಭ್ಯತೆ ಇರುವ ಕಾರಣದಿಂದ ಸೌತ್ ಪೋಲ್ ಅನ್ನ ಈ ಒಂದು ಮಿಷನ್ಗಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇನ್ನು ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಅನ್ನ ನಾವು ನೋಡೋದಾದ್ರೆ ಕಾಂಟ್ರಿಬ್ಯೂಟ್ ಸ್ಪೆಷಲೈಸ್ಡ್ ಸಿಸ್ಟಮ್ ಸಚ್ ಆಸ್ ರೋವರ್ಸ್, ಕಮ್ಯುನಿಕೇಶನ್ ಅಂಡ್ ಸೈಂಟಿಫಿಕ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ರೋವರ್ಗಳು, ಕಮ್ಯುನಿಕೇಶನ್ ಮತ್ತೆ ಮೂಲ ಸೌಕರ್ಯಗಳಂತಹ ವಿಶೇಷ ವ್ಯವಸ್ಥೆಗಳನ್ನ ಒದಗಿಸಬಹುದಾಗಿರುತ್ತೆ. ಸೊ ಇನ್ನು ಇದರ ಜೊತೆಗೆ ಒಂದು ಆರ್ಟಿಮಿಸ್ ಅಕಾರ್ಡ್ಸ್ ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದು ಕೂಡ ಒಂದು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆರ್ಟಿಮಿಸ್ ಒಪ್ಪಂದಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಕಾರ್ಡ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2020ರಲ್ಲಿ. ಏನಕ್ಕಾಗಿ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ, ಸೊ ಇದು ಫ್ರೇಮ್ ವರ್ಕ್ ಆಫ್ ಪ್ರಿನ್ಸಿಪಲ್ಸ್ ಫಾರ್ ಪೀಸ್ಫುಲ್ ಅಂಡ್ ಸಿವಿಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್, ಅಂದ್ರೆ ಬಾಹ್ಯಾಕಾಶವನ್ನ ಶಾಂತಿಯುತ ಉದ್ದೇಶಗಳಿಗಾಗಿ ಅದನ್ನ ಅನ್ವೇಷಣೆ ಮಾಡುವ ತತ್ವಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಒಪ್ಪಂದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಟಿಮಿಸ್ ಒಪ್ಪಂದಗಳು ಅಂತ ಕರಿತೇವೆ. ಸೊ ಇದರ ನೇಚರ್ ಏನು ಅಂದ್ರೆ, ಇದರ ಸ್ವರೂಪ ಏನು ಅಂದ್ರೆ ನಾನ್ ಬೈಂಡಿಂಗ್ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯ ಕಾನೂನುಬದ್ಧ ಕಡ್ಡಾಯ ಏನು ಇರಲ್ಲ. ಅಂದ್ರೆ ಅಲ್ಲೇನಾದ್ರೂ ಕಂಡೀಷನ್ಸ್ ಅನ್ನ ಮಾಡಿದ್ರೆ ಅದನ್ನ ವೈಲೇಟ್ ಮಾಡೋ ಹಾಗಿಲ್ಲ ಅಂತಕ್ಕಂಥ ರೂಲ್ಸ್ ಏನು ಇರೋದಿಲ್ಲ. ಅದನ್ನ ನಾನ್ ಬೈಂಡಿಂಗ್ ಅಂತ ಕರಿತೇವೆ. ಪೊಲಿಟಿಕಲ್ ಕಮಿಟ್ಮೆಂಟ್ಸ್, ನಾನ್ ಬೈಂಡಿಂಗ್ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಆಗಿರುತ್ತೆ. ನಾಟ್ ಅ ಲೀಗಲಿ ಬೈಂಡಿಂಗ್ ಟ್ರೀಟಿ, ಅಂದ್ರೆ ಕಾನೂನು ಬದ್ಧವಾಗಿರ್ತಕ್ಕಂಥ ಒಂದು ಒಪ್ಪಂದ ಇದಾಗಿರೋದಿಲ್ಲ. ಸೊ ಇದರ ಉದ್ದೇಶ ಏನು ಅಂದ್ರೆ ಟ್ರಾನ್ಸ್ಪರೆನ್ಸಿ, ಇಂಟರ್ಆಪರಬಿಲಿಟಿ ಅಂಡ್ ಎಮರ್ಜೆನ್ಸಿ ಅಸಿಸ್ಟೆನ್ಸ್, ಸೈಂಟಿಫಿಕ್ ಡೇಟಾ ಶೇರಿಂಗ್ ಅಂಡ್ ಪೀಸ್ಫುಲ್ ಯೂಸ್ ಆಫ್ ಅದರ್ ಸ್ಪೇಸ್, ಅಂದ್ರೆ ಬೇರೆ ಸ್ಪೇಸ್ಗಳು ಅಪಾರ್ಟ್ ಫ್ರಮ್ ದ ಅರ್ತ್ ಅನ್ನ ಬಿಟ್ಟು ಬೇರೆ ಬೇರೆ ಕಾರ್ಯಾಚರಣೆಗಳನ್ನ ಮಾಡಿದಾಗ ತುರ್ತು ನೆರವು ನೀಡ್ತಕ್ಕಂಥದ್ದು, ವೈಜ್ಞಾನಿಕ ದತ್ತಾಂಶಗಳನ್ನ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಒಪ್ಪಂದವನ್ನ ನಾವು ಆರ್ಟಿಮಿಸ್ ಅಕಾರ್ಡ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಫೌಂಡಿಂಗ್ ಪಾರ್ಟ್ನರ್ಶಿಪ್ಸ್ ಯಾರು ಅಂದ್ರೆ, ಫೌಂಡಿಂಗ್ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಂದ್ರೆ ಸಂಸ್ಥಾಪನೆ ಮಾಡಿರ್ತಕ್ಕಂಥವ್ರು USA, ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಜಪಾನ್, ಲಕ್ಸಂಬರ್ಗ್, UAE ಮತ್ತೆ UK, ಇವರೆಲ್ಲ ಕೂಡ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಆರ್ಟಿಮಿಸ್ ಅಕಾರ್ಡ್ಸ್ಗೆ ಸೇರಿಕೊಂಡಿರ್ತಕ್ಕಂಥದ್ದು 2023ರಲ್ಲಿ ನಮ್ಮ ಭಾರತದ ರಾಷ್ಟ್ರ ಕೂಡ ಸಹಿ ಹಾಕಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನೆಕ್ಸ್ಟ್ ದಿಸ್ ಇಸ್ ನ್ಯಾಷನಲ್ ನ್ಯೂಸ್. ಇದನ್ನ ನಾನು ಕೊನೆಯಲ್ಲಿ ತಗೊಂಡಿದ್ದೀನಿ ಬಿಕಾಸ್ ಇದು ಸ್ವಲ್ಪ ಡೀಟೇಲ್ಸ್ ಜಾಸ್ತಿ ಇರೋದ್ರಿಂದ. ಸೊ ಇದು ಟ್ಯಾಕ್ಸೇಷನ್ ಅಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026. ಸೊ ನಮ್ಮ ತೆರಿಗೆ ಮತ್ತು ಇತರೆ ಕಾನೂನುಗಳ ಮಸೂದೆ 2020 ಸಂಸತ್ತು ಅಂಗೀಕಾರ ಮಾಡಿದೆ. ಸೊ ಇದರ ಥೀಮ್ ಹೇಳ್ಬಿಡ್ತೀನಿ ನೋಡಿ. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅದು ಇಟ್ಸ್ ನಾಟ್ ಅ ಗುಡ್ ಸೈನ್ ಫಾರ್ ಎನಿ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಗ್ರೋತ್ ಇನ್ ಎಕಾನಮಿ. ಸೊ ಅದನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಕೆಲವೊಂದು ತೆರಿಗೆ ಪದ್ಧತಿಗಳಲ್ಲಿ ಏನೋ ತಿದ್ದುಪಡಿಗಳನ್ನ ಮಾಡ್ಕೊಂಡಿದ್ದಾರೆ. ಆ ತಿದ್ದುಪಡಿಗಳು ಏನು ಅನ್ನೋದನ್ನ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ಈ ತಿದ್ದುಪಡಿಗೆ ಈಗ ಅಂಗೀಕಾರ ಕೂಡ ಸಿಕ್ಕಿರುತ್ತೆ. ಸೊ ಇದರ ಪರ್ಪಸ್ ಏನು, ಉದ್ದೇಶ ಏನು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2026 issued on 5th June 2026. ಸೊ ಮೇನ್ ಲಾ, ಇದರ ಮೇನ್ ಲಾ ಅಮೆಂಡ್ಮೆಂಟ್ ಏನು ಅಂದ್ರೆ
ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಂದ್ರೆ ಆದಾಯ ತೆರಿಗೆ ಕಾಯ್ದೆ 2025 ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ್ ಲಾಸ್ ಅಮೆಂಡೆಡ್ ಇದ್ರ ಜೊತೆ ಬೇರೆ ಕಾನೂನುಗಳನ್ನ ಕೂಡ ತಿದ್ದುಪಡಿ ಮಾಡಲಾಗಿರುತ್ತೆ. ಅದ್ಯಾವ್ದು ಅಂದ್ರೆ ಫಿನಾನ್ಸ್ ಆಕ್ಟ್ 2026 ಹಣಕಾಸು ಕಾಯ್ದೆ 2026, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆಕ್ಟ್ 2007 ಅನ್ನ ಕೂಡ ಈಗ ಸೈಮಲ್ಟೇನಿಯಸ್ ಆಗಿ ತಿದ್ದುಪಡಿ ಮಾಡಲಾಗಿರುತ್ತೆ. ಸೊ ಈಗ ಫಾರಿನ್ ಇನ್ವೆಸ್ಟರ್ಸ್ಗೆ ಸಂಬಂಧಪಟ್ಟಂತೆ, ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಟು ಸ್ಪೆಸಿಫೈಡ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟಿಂಗ್ ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಸರ್ಕಾರ ಜಿಸೆಕ್ಸ್ ಅಂತ ಕರೀತೇವೆ. ಸೊ ಸರ್ಕಾರದ ಒಂದು ಭದ್ರತೆಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತಕ್ಕಂಥ ಫಾರಿನ್ ವಿದೇಶಿ ಹೂಡಿಕೆದಾರರಿಗೆ ರಿಯಾಯಿತಿಯನ್ನ, ತೆರಿಗೆ ವಿನಾಯಿತಿಯನ್ನ ಈ ತಿದ್ದುಪಡಿಯ ಮುಖಾಂತರ ನೀಡಲಾಗಿರುತ್ತೆ. ಸೊ ಬ್ಯಾಂಕ್ಸ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಆಲ್ಸೋ ರಿಸೀವ್ ಸ್ಪೆಸಿಫಿಕ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂದ್ರೆ ಅಂತಾರಾಷ್ಟ್ರೀಯ ಸೆಟಲ್ಮೆಂಟ್ ಬ್ಯಾಂಕ್ಗಳೇನಿರ್ತವೆ ಸೊ ಅವುಗಳಿಗೂ ಕೂಡ ತೆರಿಗೆಯಲ್ಲಿ ವಿನಾಯಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಇಂಟ್ರೆಸ್ಟ್ ಎಕ್ಸೆಂಪ್ಷನ್ ಬಡ್ಡಿಯಲ್ಲೂ ಕೂಡ ವಿನಾಯಿತಿಯನ್ನ ನೀಡಲಾಗಿರುತ್ತೆ. ಸೊ ಎಲಿಜಿಬಲ್ ಫಾರಿನ್ ಇನ್ವೆಸ್ಟರ್ಸ್ ಅರ್ಹ ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಅವ್ರಿಗೆ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಅರ್ನ್ಡ್ ಫ್ರಮ್ ದಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟಿಯಿಂದ ಅವರೇನಾದ್ರೂ ಇಂಟ್ರೆಸ್ಟ್ ಅನ್ನ ಗಳಿಸಿದ್ರೆ ಅದ್ರ ಮೇಲೆ ಹೇರ್ತಕ್ಕಂಥ ಟ್ಯಾಕ್ಸ್ ಅನ್ನ ಕೂಡ ಈಗ ರದ್ದು ಮಾಡಿರ್ತಕ್ಕಂಥದ್ದು ಅಥವಾ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಸೊ ಕ್ಯಾಪಿಟಲ್ ಗೇನ್ ಏನಾದ್ರೂ ಆಗಿದ್ರೆ, ಬಂಡವಾಳ ಲಾಭವಾಗಿದ್ರೆ, ಕ್ಯಾಪಿಟಲ್ ಗೇನ್ಸ್ ಫ್ರಮ್ ಸೇಲ್ಸ್, ಎಕ್ಸ್ಚೇಂಜ್ ಆರ್ ಟ್ರಾನ್ಸ್ಫರ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅದನ್ನು ಕೂಡ ಟ್ಯಾಕ್ಸ್ ನಿಂದ ಎಕ್ಸೆಂಪ್ಟ್ ಮಾಡಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದು ಎಫೆಕ್ಟಿವ್ ಆಗ್ತಕ್ಕಂಥದ್ದು 1ನೇ ಏಪ್ರಿಲ್ 2026ರಿಂದನೇ ಇದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಬಿಸ್ನೆಸ್ ಟ್ರಸ್ಟ್ಸ್ REITs ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳಾಗಿರ್ಬೋದು. ಸೊ ಇವೆರಡಕ್ಕೆ ಪೂಲ್ ಇನ್ವೆಸ್ಟರ್ಸ್ ಮನಿ ಟು ಓನ್ ಅಂಡ್ ಮ್ಯಾನೇಜ್ ಅಸೆಟ್ಸ್ ವ್ಯವಹಾರ ಟ್ರಸ್ಟ್ಗಳು ಯಾರು ಅಂದ್ರೆ ಹೂಡಿಕೆದಾರರ ಹಣವನ್ನ ಒಟ್ಟುಗೂಡಿಸ್ತಕ್ಕಂಥ REITsಗಳು ಮತ್ತೆ InvITsಗಳು ಮುಂತಾದ ರಚನೆಗಳನ್ನ ಈ ಒಂದು ಕಾಯ್ದೆಯಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ SPV ಸರ್ಚಾರ್ಜ್ ರೈಸಸ್ ದಿ ಅಪ್ಲಿಕಬಲ್ ಸರ್ಚಾರ್ಜ್ ಟು 25% ಫಾರ್ ಸ್ಪೆಷಲ್ ಸ್ಪೆಸಿಫೈಡ್ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಫ್ ಬಿಸ್ನೆಸ್ ಟ್ರಸ್ಟ್ ಅಂದ್ರೆ ಯಾವ ಬಿಸ್ನೆಸ್ ಟ್ರಸ್ಟ್ಗೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೇವೆ. ಅಂದ್ರೆ ಫಂಡ್ಸ್ ಅನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಲಾಗುತ್ತೆ. ಸೊ ಹೆಚ್ಚು ವೆಯ್ಟ್ ಮಾಡ್ತಕ್ಕಂಥ ಸಮಯ ಇರೋದಿಲ್ಲ. ಆ ರೀತಿಯ ಉದ್ದೇಶಗಳಿಗಾಗಿ ನೀಡ್ತಕ್ಕಂಥ ಒಂದು ಫಂಡ್ ಏನಿರುತ್ತೆ ಸೊ ಅದಕ್ಕೆ ಅನ್ವಯಿಸುವ ಹೆಚ್ಚುವರಿ ಶುಲ್ಕವನ್ನ 25%ಗೆ ಹೆಚ್ಚಿಸಲಾಗಿರ್ತಕ್ಕಂಥದ್ದು ಕೂಡ ಇಲ್ಲಿರುತ್ತೆ. ಸೊ ಇನ್ನು ಯೂನಿಟ್ ಹೋಲ್ಡರ್ಸ್ ಎಕ್ಸಾಮ್ಸ್ ಎಲಿಜಿಬಲ್ ಯೂನಿಟ್ ಹೋಲ್ಡರ್ಸ್ ಫ್ರಮ್ ಟ್ಯಾಕ್ಸ್ ಆನ್ ಇನ್ಕಮ್ ರೆಪ್ರೆಸೆಂಟಿಂಗ್ ಡಿವಿಡೆಂಡ್ಸ್ ರಿಸೀವ್ಡ್ ಫ್ರಮ್ ಸಚ್ SPVs ಅಂದ್ರೆ ಆ ಒಂದು SPVಗಳಿಂದ ಪಡೆದಿರ್ತಕ್ಕಂಥ ಒಂದು ಲಾಭಾಂಶಗಳೇನಿರುತ್ತೆ ಸೊ ಅದನ್ನ ಪ್ರತಿನಿಧಿಸ್ತಕ್ಕಂಥ ಆದಾಯದ ಮೇಲಿನ ತೆರಿಗೆಯನ್ನ ಅರ್ಹ ಯೂನಿಟ್ ಹೋಲ್ಡರ್ಗಳಿಗೆ ಅದನ್ನು ಕೂಡ ವಿನಾಯಿತಿಯನ್ನ ನೀಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಇನ್ನು ಡೈಮಂಡ್ ಸೆಕ್ಟರ್ ಅನ್ನ ತೆಗೆದುಕೊಂಡಾಗ ಅಂದ್ರೆ ಜಾಸ್ತಿ ಹಣ ಹೂಡಿಕೆ ಆಗ್ತಕ್ಕಂಥ ಒಂದು ಸೆಕ್ಟರ್ ಪ್ರೊವೈಡ್ಸ್ ಸ್ಪೆಸಿಫೈಡ್ ಟ್ಯಾಕ್ಸ್ ರಿಲೀಫ್ ಟು ಎಲಿಜಿಬಲ್ ಫಾರಿನ್ ಡೈಮಂಡ್ ಕಂಪನೀಸ್. ಸೊ ವಿದೇಶಿ ಡೈಮಂಡ್ ಕಂಪನೀಸ್ಗಳಿಗೆ ಸೊ ಇಲ್ಲೂ ಕೂಡ ಟ್ಯಾಕ್ಸ್ ರಿಲೀಫ್ ಅನ್ನ ನೀಡಲಾಗಿರುತ್ತೆ. ಸೊ ಇನ್ಕ್ಲೂಡಿಂಗ್ ಇನ್ಕಮ್ ಫ್ರಮ್ ರಫ್ ಡೈಮಂಡ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಆ ಒಂದು ಅಲ್ಲಿರ್ತಕ್ಕಂಥ ಒಂದು ಕಚ್ಚಾ ವಜ್ರ ಅದರ ಒಂದು ವ್ಯವಹಾರದ ಅಡಿಯಲ್ಲೂ ಬರ್ತಕ್ಕಂಥ ಈ ಒಂದು ಡೈಮಂಡ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅಥವಾ ಡೈಮಂಡ್ ಸೆಕ್ಟರ್ ಏನಿರುತ್ತೆ ಸೊ ಅಲ್ಲೂ ಕೂಡ ವಿನಾಯಿತಿಯನ್ನ ನೀಡಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಸೆಕ್ಟರ್ ಅನ್ನ ತೆಗೆದುಕೊಂಡಾಗ ಎಕ್ಸಾಮ್ಷನ್ಸ್ ಟು ಎಲಿಜಿಬಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ಸ್ ಫಾರ್ ದಿ ಸ್ಪೆಸಿಫೈಡ್ ಆಕ್ಟಿವಿಟೀಸ್ ಅಂದ್ರೆ ಒಂದು ನಿರ್ದಿಷ್ಟವಾದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸೊ ಅಲ್ಲೂ ಕೂಡ ವಿನಾಯಿತಿಯನ್ನ ನೀಡಲಾಗಿರುತ್ತೆ. ಸೊ ಸ್ಟೋರ್ಡ್ ಇನ್ ಕಸ್ಟಮ್ಸ್ ಬಾಂಡೆಡ್ ವೇರ್ ಹೌಸಸ್ ಅಂದ್ರೆ ಕಸ್ಟಮ್ಸ್ ಬಾಂಡೆಡ್ ಗೋದಾಮುಗಳಲ್ಲಿ ಸಂಗ್ರಹಿಸಲಾಗಿರ್ತಕ್ಕಂಥ ಘಟಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ದಿಷ್ಟ ಚಟುವಟಿಕೆಗಳಿಗೂ ಕೂಡ ಅರ್ಹ ಎಲೆಕ್ಟ್ರಾನಿಕ್ಸ್ ತಯಾರಿಕರಿಗೆ ಕೂಡ ತೆರಿಗೆ ವಿನಾಯಿತಿಯನ್ನ ನೀಡಿರ್ತಕ್ಕಂಥದ್ದು. ಸೊ ಇಷ್ಟು ಈ ಒಂದು ತಿದ್ದುಪಡಿಯ ಮಹತ್ವವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಗ್ದಿರುತ್ತೆ. ಸೊ ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್.